ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಹೇಳ್ತಾರೆ. ಇದಕ್ಕೆ ಇಲ್ಲಿ ಭಗವಂತನ ಅಪರೋಕ್ಷ ಜ್ಞಾನ ಮತ್ತು ಭಕ್ತಿಗಳಿಗೆ ಪೂರಕವಾಗಿ ಸಾಧಕ ಏನು ತಿಳ್ಕೊಳ್ಬೇಕು ಆ ಒಂದು ಮಹಾತ್ಮ್ಯವನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ನಿರೂಪಿಸ್ತಾನೆ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲ ಪ್ರಾಣಿಗಳಿಗೂ ಆಶ್ರಯನಾಗಿದ್ದಾನೆ, ಪ್ರಕೃತಿಗೆ ಪ್ರೇರಕನಾಗಿದ್ದಾನೆ, ಆಮೇಲೆ ಕರ್ಮ ನಿಯಾಮಕನಾಗಿದ್ದಾನೆ, ಭಕ್ತರನ್ನು ಪರಿಪಾಲನೆ ಮಾಡ್ತಾನೆ. ಎಲ್ಲ ಪರಮಾತ್ಮನ ಈ ವಿಶಿಷ್ಟ ಗುಣಗಳನ್ನು ಮಹಾತ್ಮ್ಯಗಳನ್ನು ಈ ಅಧ್ಯಾಯದಲ್ಲಿ ವರ್ಣಿಸ್ತಾ ಇರೋದರಿಂದ ಇದಕ್ಕೆ ರಾಜವಿದ್ಯಾ ಯೋಗ ಅಂತ ಹೇಳ್ತಾರೆ. ರಾಜವಿದ್ಯೆ ಅಂದ್ರೇನು? ಪರಮಾತ್ಮನನ್ನು ಈ ರೀತಿಯಾಗಿ ತಿಳಿದುಕೊಳ್ಳುವುದೇ ರಾಜವಿದ್ಯೆ. ವಿದ್ಯೆ ಅಂದರೆ ಯಾವುದು ಮುಕ್ತಿಗೆ ಸಹಾಯಕವಾಗಿದೆಯೋ ಅದನ್ನು ವಿದ್ಯೆ ಅಂತ ಹೇಳ್ತಾರೆ. ಯಾವುದು ವಿದ್ಯೆ ಅಲ್ಲ, ಮುಕ್ತಿಗೆ ಸಾಧಕವಾದದ್ದು ಮಾತ್ರ ಅದು ವಿದ್ಯೆ. ಸಾ ವಿದ್ಯಾಯಾ ವಿಮುಕ್ತಯೇ ಎಂಬುದಾಗಿ ಹೇಳಿದ ಹಾಗೆ ಮುಕ್ತಿಗೆ ಸಾಧಕವಾಗಿರತಕ್ಕಂತಹ ವಿದ್ಯೆಗಳಲ್ಲಿ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆದ್ದರಿಂದಲೇ ಇದನ್ನು ರಾಜವಿದ್ಯೆ ಅಂತ ಹೇಳ್ತಾರೆ. ಇನ್ನು ರಾಜಗುಹ್ಯ ಯೋಗ, ರಾಜಗುಹ್ಯ ಅಂತ ಯಾಕೆ ಹೇಳ್ತಾರೆ ಅಂದರೆ, ಗುಹ್ಯ ಅಂದರೆ ಅತ್ಯಂತ ಗೋಪ್ಯವಾಗಿರತಕ್ಕಂತಹ ವಿಷಯ, ಸುಲಭವಾಗಿ ಗೊತ್ತಾಗದೇ ಇರತಕ್ಕಂತಹ ಗೌಪ್ಯವಾಗಿರತಕ್ಕಂತಹ ವಿಶಿಷ್ಟ ಮಹಿಮೆಗಳನ್ನು ಇಲ್ಲಿ ಹೇಳುವುದರಿಂದ ಇದಕ್ಕೆ ರಾಜಗುಹ್ಯ. ಇವೆರಡೂ ಮೋಕ್ಷದಾಯಕ ಜ್ಞಾನಕ್ಕೆ ಸಹಾಯಕವಾದ್ದರಿಂದ ಇವುಗಳನ್ನು ಯೋಗ ಅಂತ ಹೇಳ್ತಾರೆ. ಒಂದು ರಾಜವಿದ್ಯಾ, ರಾಜವಿದ್ಯಾ ಅಂದರೆ ಶ್ರೇಷ್ಠವಾಗಿರತಕ್ಕಂತಹ ವಿದ್ಯೆ. ರಾಜಗುಹ್ಯ ಅಂದರೆ ಗೋಪ್ಯವಾಗಿರತಕ್ಕಂಥ ವಿಷಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಇದು ಈ ರಾಜವಿದ್ಯಾ ರಾಜಗುಹ್ಯ ಯೋಗ. ಪರಮಾತ್ಮನ ಧ್ಯಾನ ಮಾಡಬೇಕು. ಧ್ಯಾನದೊಂದಿಗೆ ಪ್ರಾಣಾಯಾಮ ಮೊದಲಾದವುಗಳನ್ನು ಮಾಡುವಂಥದ್ದು ಕೂಡ ರಾಜಯೋಗ ಅಂತ ಹೇಳ್ತಾರೆ. ಪರಮಾತ್ಮನ ಧ್ಯಾನ ಸಹಿತವಾಗಿ ಮಾಡಿದರೆ ಅದು ರಾಜಯೋಗ. ಇವತ್ತಿನ ಆಧುನಿಕ ಯೋಗಶಾಸ್ತ್ರದಲ್ಲಿ ಅಲ್ಲಿ ಈ ಪರಮಾತ್ಮನ ಧ್ಯಾನ ಇಲ್ಲ, ಅಲ್ಲಿ ಅದು ಬರೀ ಯೋಗ ಅಷ್ಟೇ. ಪರಮಾತ್ಮನ ಧ್ಯಾನದಿಂದ ಸಹಿತವಾಗಿದ್ದರೆ ಅದನ್ನು ರಾಜಯೋಗ ಅಂತ ಹೇಳ್ತಾರೆ. ಪರಮಾತ್ಮನ ಧ್ಯಾನ ಇಲ್ಲದೆ ಮಾಡತಕ್ಕಂಥ ಯೋಗವಾಗಿದ್ದರೆ ಅದನ್ನು ಹಠಯೋಗ ಅಂತ ಹೇಳ್ತಾರೆ. ಹೀಗೆ ಈ ಪರಮಾತ್ಮನ ಧ್ಯಾನ ಸಹಿತವಾಗಿರತಕ್ಕಂತಹ ಯೋಗ ಏನಿದೆ ಅದನ್ನು ರಾಜಯೋಗ ಅಂತ ಹೇಳ್ತಾರೆ. ಈ ರಾಜ ವಿದ್ಯೆ, ಈ ರಾಜವಿದ್ಯೆಗೆ ಅಧಿಕಾರಿಗಳು ಯಾರು? ರಾಜವಿದ್ಯೆ, ರಾಜಗುಹ್ಯ ಈ ಯೋಗಗಳು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ, ಪವಿತ್ರವಾಗಿರತಕ್ಕಂತಹ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರತಕ್ಕಂತಹ ಉಪಾಯ ಇದು. ಮೋಕ್ಷ ಸಾಧಕವಾಗಿರತಕ್ಕಂತಹ
ಭಗವದ್ವಿಷೇಕವಾದ ಪರೋಕ್ಷ ಜ್ಞಾನವನ್ನು ಮೊದಲು ನಾವು ಗಳಿಸಬೇಕು. ಅಂತಹ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ, ಮೋಕ್ಷಕ್ಕೆ ಸಾಧಕವಾದದ್ದು ಅಪರೋಕ್ಷ ಜ್ಞಾನ. ಆ ಮೋಕ್ಷಕ್ಕೆ ಸಾಧಕವಾದ ಅಪರೋಕ್ಷ ಜ್ಞಾನಕ್ಕೆ ಸಾಧಕವಾಗಿರುವಂಥದ್ದು ಭಗವದ್ವಿಷೇಕವಾಗಿರತಕ್ಕಂತಹ ಪರೋಕ್ಷ ಜ್ಞಾನ. ಇಂತಹ ಪರೋಕ್ಷ ಜ್ಞಾನವನ್ನು ಸಂಪಾದಿಸಲಿಕ್ಕೆ ಈ ಯೋಗ, ಈ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬುದು ಅತ್ಯಂತ ಸುಲಭವಾಗಿರತಕ್ಕಂತಹ ಸಾಧನವಾಗಿದೆ. ಯಾರು ಪರಮಾತ್ಮನಲ್ಲಿ ಶ್ರದ್ಧೆ ವಿಶ್ವಾಸ ಇಟ್ಟಿದ್ದಾರೋ ಅವರು ಮಾತ್ರ ಈ ರಾಜವಿದ್ಯೆಗೆ ಅಧಿಕಾರಿಗಳು. ಯಾರಿಗೆ ಪರಮಾತ್ಮನಲ್ಲಿ ಶ್ರದ್ಧೆ ಇಲ್ಲ, ವಿಶ್ವಾಸ ಇಲ್ಲ, ಅವರು ಈ ವಿದ್ಯೆಗೆ ಅಧಿಕಾರಿಗಳಲ್ಲ. ಅವರು ಯಾವಾಗಲೂ ಈ ಮೃತ್ಯುರೂಪವಾಗಿರತಕ್ಕಂತಹ ಸಂಸಾರದ ಮಾರ್ಗದಲ್ಲಿ ಯಾತ್ರಿಕರಾಗಿ ಸುತ್ತುತ್ತಾ ಪರಮಾತ್ಮನನ್ನು ಹೊಂದದೆ ಅವರು ದುಃಖಭಾಗಿಗಳಾಗಿ ಇರುತ್ತಾರೆ. ಅವರು ರಾಜವಿದ್ಯೆಗೆ ಅನಧಿಕಾರಿಗಳು. ಯಾರು ಅಧಿಕಾರಿಗಳಂದರೆ ಯಾರಿಗೆ ಪರಮಾತ್ಮನಲ್ಲಿ ಶ್ರದ್ಧೆ ಹಾಗೂ ವಿಶ್ವಾಸ ಇದೆಯೋ ಅವರು ರಾಜವಿದ್ಯೆಗೆ ಅಧಿಕಾರಿಗಳು. ಇಂತಹ ರಾಜವಿದ್ಯೆ ಯೋಗವನ್ನು ಹೇಳತಕ್ಕಂತಹ ಈ ಅಧ್ಯಾಯದಲ್ಲಿ ಪರಮಾತ್ಮ ಹೇಳುವಂಥದ್ದು, ನನ್ನಿಂದ ಈ ಚರಾಚರಾತ್ಮಕವಾಗಿರತಕ್ಕಂತಹ ಜಗತ್ತು ವ್ಯಾಪಿಸಲ್ಪಟ್ಟಿದೆ. ಎಲ್ಲ ಜೀವ ಜಡ ರೂಪವಾಗಿರತಕ್ಕಂತಹ ಎಲ್ಲ ಭೂತಗಳು ನನ್ನನ್ನು ಆಶ್ರಯಿಸಿವೆ. ಆದರೆ ನಾನು ಮಾತ್ರ ಅವುಗಳನ್ನು ಆಶ್ರಯಿಸದೆ ಸ್ವತಂತ್ರವಾಗಿದ್ದೇನೆ ಅಂತ ಹೇಳ್ತಾನೆ. ಒಂದು ಕಡೆ ಹೇಳ್ತಾನೆ ಜೀವ ಜಡಾತ್ಮಕವಾಗಿರತಕ್ಕಂತಹ ಭೂತಗಳು ನನ್ನಲ್ಲಿ ಇಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ನಾನು ಎಲ್ಲ ಜೀವ ಜಡಾತ್ಮಕವಾದ ಭೂತಗಳನ್ನು ನಾನೇ ಹುಟ್ಟಿಸುವವನು, ನಾನು ಧರಿಸುವವನು. ಹಾಗಾಗಿ ಇವುಗಳಲ್ಲಿ ಇರದೇ ಇದ್ದವನೂ ಆಗಿದ್ದೇನೆ ಅಂತ ಹೇಳ್ತಾನೆ. ಈ ಎರಡು ವಿಚಾರಗಳು ವಿರುದ್ಧವಾಗಿ ನಮಗೆ ಕಾಣ್ತವೆ. ಜೀವಜಾತ್ಮಕವಾದ ಭೂತಗಳು ನನ್ನಲ್ಲಿ ಆಶ್ರಯಿಸಿಕೊಂಡಿವೆ, ನಾನು ಅವುಗಳನ್ನು ಆಶ್ರಯಿಸಿ ಸ್ವತಂತ್ರನಾಗಿದ್ದೇನೆ ಅಂತ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಅದರ ಮುಂದಿನ ಶ್ಲೋಕದಲ್ಲಿ ಜೀವಜಡಾತ್ಮಕವಾಗಿರ್ತಕ್ಕಂಥ ಭೂತಗಳು ಯಾವುದು ನನ್ನಲ್ಲಿಲ್ಲ, ಯಾಕೆಂದರೆ ನಾನೇ ಎಲ್ಲ ಜೀವಜಡಾತ್ಮಕವಾಗಿರ್ತಕ್ಕಂಥ ಭೂತಗಳನ್ನು ಹುಟ್ಟಿಸುವವನು. ಹೀಗೆ ಈ ಎರಡು ಶ್ಲೋಕಗಳಲ್ಲಿ ಒಂದು ವಿರೋಧ ಕಾಣುತ್ತೆ. ವ್ಯಾಖ್ಯಾನಕಾರರಿಗೆ ದೊಡ್ಡ ಸಮಸ್ಯೆ ಇದು. ಮಯಾ ತತಮಿದಂ ಸರ್ವಂ ಅಂತ ಹೇಳ್ತಾನೆ, ನಾನು ಎಲ್ಲ ಕಡೆಯೂ ವ್ಯಾಪ್ತನಾಗಿದ್ದೇನೆ ಅಂತ. ಮುಂದಿನ ಶ್ಲೋಕದಲ್ಲಿ ನಚ ಭೂತಸ್ಥಃ, ನಾನು ಜೀವಜಡಾತ್ಮಕವಾಗಿರ್ತಕ್ಕಂಥ ಭೂತಗಳಲ್ಲಿ ಇಲ್ಲ ಅಂತ ಹೇಳ್ತಾನೆ. ನಾಲ್ಕನೇ ಶ್ಲೋಕದಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ ಅಂತ ಹೇಳ್ತಾನೆ. ಐದನೇ ಶ್ಲೋಕದಲ್ಲಿ ನಾನು ಜೀವಜಡಾತ್ಮಕವಾಗಿರತಕ್ಕಂಥ ಭೂತಗಳಲ್ಲಿ ಇಲ್ಲ ಅಂತ ಹೇಳ್ತಾನೆ. ಮತ್ಸ್ಥಾನಿ ಸರ್ವಭೂತಾನಿ ಅಂತ ಹೇಳ್ತಾನೆ, ಎಲ್ಲರೂ ನನ್ನೊಳಗಿದ್ದಾರೆ ಅಂತ ಹೇಳ್ತಾನೆ. ಮುಂದೆ ನಚ ಮತ್ಸ್ಥಾನಿ ಭೂತಾನಿ, ಯಾವ ಭೂತವೂ ನನ್ನಲ್ಲಿಲ್ಲ ಅಂತ ಹೇಳ್ತಾನೆ. ಹೀಗೆ ಒಂದು ಶ್ಲೋಕದಲ್ಲಿ ಹೇಳಿದ್ದನ್ನು ಇನ್ನೊಂದು ಶ್ಲೋಕದಲ್ಲಿ ನಿಷೇಧಿಸಿದ ಹಾಗೆ ಕಾಣುತ್ತೆ. ಹೀಗೆ ಪರಸ್ಪರ ವಿರುದ್ಧವಾಗಿರತಕ್ಕಂತಹ ಮಾತುಗಳು ಅರ್ಥ ಮಾಡಿಕೊಳ್ಳೋರಿಗೆ ಸಮಸ್ಯೆಯನ್ನುಂಟು ಮಾಡ್ತವೆ. ಕೆಲವರು ಇಲ್ಲ ಇದೇ ಇಲ್ಲ ಇದನ್ನು ನೋಡಿ ಈ ಕೃಷ್ಣ ಏನು ಹೇಳ್ತಾ ಇದ್ದಾನೆಂದರೆ, ಈ ಜಗತ್ತು ಸುಳ್ಳು ಎಂಬ ತತ್ವವನ್ನು ಸಾರ್ತಾ ಇದ್ದಾನೆ. ಭ್ರಮಾತ್ಮಕವಾದ ಅವಸ್ಥೆಯಲ್ಲಿ, ಅಜ್ಞಾನಾವಸ್ಥೆಯಲ್ಲಿ ಈ ಜಗತ್ತು ಇದ್ದಂತೆ ಕಾಣುತ್ತೆ, ಅದು ನಿಜವಾಗೂ ಇಲ್ಲ. ಈ ಹಗ್ಗ ಹಾವಿನ ಉದಾಹರಣೆಯನ್ನು ಕೊಡ್ತಾರೆ ಅವರು. ಕತ್ತಲೆಯಲ್ಲಿ ಹೋಗುವಾಗ ಹಗ್ಗವನ್ನು ನೋಡಿ ಅಲ್ಲಿ ಇಲ್ಲದ ಹಾವು ಇದೆ ಅಂತ ಭ್ರಮಿಸ್ತೇವೆ, ಭಯಪಡ್ತೇವೆ. ಆಮೇಲೆ ಅದನ್ನು ಪರೀಕ್ಷಿಸಿದಾಗ ಇದು ಹಗ್ಗ, ಹಾವಲ್ಲ ಅನ್ನಿಸ್ತೇವೆ. ಹೀಗೆ ಅಜ್ಞಾನಾವಸ್ಥೆಯಲ್ಲಿ ಭ್ರಮೆಯಿಂದ ಇಲ್ಲದ ಜಗತ್ತನ್ನು ಪರಮಾತ್ಮನಲ್ಲಿ ಇದೆ ಅಂತ ತಿಳ್ಕೊಳ್ತೇವೆ. ಜ್ಞಾನವಾದ ಮೇಲೆ ಜಗತ್ತು ಸುಳ್ಳು, ಆರೋಪಿತ ಅಂತ ತಿಳ್ಕೊಳ್ತೇವೆ. ಹೀಗೆ ಸಮಸ್ತ ಜೀವಜಡಾತ್ಮಕವಾಗಿರ್ತಕ್ಕಂಥ ಭೂತಗಳು ಪರಮಾತ್ಮನಲ್ಲಿ ಇವೆ ಎಂದರೆ ಆರೋಪಿತವಾಗಿವೆ, ಆದರೆ ನಿಜವಾಗಿಯೂ ಅವು ಇಲ್ಲ ಅಂತ ಅರ್ಥ ಮಾಡಬೇಕು ಅಂತ ಕೆಲವರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದರೆ ಈ ಶ್ಲೋಕಗಳ ಪೂರ್ವಾಪರ ವಿಚಾರವನ್ನು ಮಾಡ್ತಾ ಇದ್ದರೆ ಇಲ್ಲಿ ಯಾವುದೇ ಅರ್ಥದಲ್ಲಿ ಯಾವ ಒಂದು ಸಾಂಗತ್ಯ ಇದ್ದಂತೆ ಕಾಣೋದಿಲ್ಲ ಅಂತ ಹೇಳ್ತಾರೆ ಅವರು. ಆದರೆ
ಈ ಪರಸ್ಪರವಾಗಿರತಕ್ಕಂತಹ ವಿರುದ್ಧವಾಗಿರತಕ್ಕಂಥ ಮಾತುಗಳು. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಈ ವಿರೋಧಾಭಾಸದ ಕೃಷ್ಣನ ಮಾತಿಗೆ ಏನರ್ಥ ಎಂಬುದನ್ನು ಕೃಷ್ಣನೇ ಮುಂದೆ ಹೇಳ್ತಾನೆ. ಮಸ್ಥಾನಿ ಭೂತಾನಿ ಅಂದರೆ ಸಮಸ್ತ ಜೀವಜರಾತ್ಮಕ ಭೂತಗಳು ಪರಮಾತ್ಮನಲ್ಲಿ ಇವೆ. ಅವು ಹೇಗೆ ಇವೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಟು ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾನೆ. ಈಗ ಗಾಳಿ ಆಕಾಶ ಸಹಿತವಾಗಿ ಎಲ್ಲ ಪದಾರ್ಥ ಸಂಪರ್ಕದಲ್ಲಿ ಇದೆ. ಎಲ್ಲ ಪದಾರ್ಥ ಸಂಪರ್ಕದಲ್ಲಿ ಗಾಳಿ ಇದೆ ಆಕಾಶ ಸಹಿತವಾಗಿ. ಅಂದರೆ ಎಲ್ಲ ಕಡೆಯೂ ಅದು ವ್ಯಾಪ್ತವಾಗಿದೆ. ಗಾಳಿ ಎಲ್ಲ ಕಡೆಯೂ ವ್ಯಾಪ್ತವಾಗಿದೆ. ಎಲ್ಲೆಲ್ಲ ಆಕಾಶದಲ್ಲೆಲ್ಲ ಗಾಳಿ ವ್ಯಾಪ್ತವಾಗಿದೆ. ಈ ರೀತಿ ಎಲ್ಲೆಡೆಯಲ್ಲೂ ವ್ಯಾಪ್ತವಾಗಿರತಕ್ಕಂತಹ ಗಾಳಿಯು ಆಯಾ ಪದಾರ್ಥಗಳ ಜೊತೆಯಲ್ಲಿ ಇದ್ದರೂ ಕೂಡ ಆ ಪದಾರ್ಥದ ಗುಣವನ್ನು ಅದು ಸ್ವೀಕರಿಸ್ತದಾ? ಇಲ್ಲ. ಗಾಳಿಗೆ ಎಲ್ಲೆಲ್ಲಿ ಆಕಾಶ ಇದೆಯೋ ಅಲ್ಲೆಲ್ಲ ಗಾಳಿಯ ಸಂಪರ್ಕ ಇದೆ. ಗಾಳಿಯ ಸಂಪರ್ಕ ಎಲ್ಲ ವಸ್ತುಗಳಿಗೆ ಇದೆ. ಆದರೂ ಕೂಡ ಆ ಗಾಳಿಯು ಎಲ್ಲ ಪದಾರ್ಥಗಳ ಜೊತೆಯಲ್ಲಿದ್ದರೂ ಆ ಪದಾರ್ಥದ ಗುಣವನ್ನು ಅದು ಯಾವತ್ತೂ ಸ್ವೀಕರಿಸುವುದಿಲ್ಲ. ಮತ್ತು ಗಾಳಿ ತನ್ನ ಗುಣವನ್ನು ಆ ಪದಾರ್ಥಕ್ಕೆ ಕೊಡುವುದಿಲ್ಲ. ತನ್ನ ಸಂಪರ್ಕದಲ್ಲಿರತಕ್ಕಂಥ ಯಾವುದೇ ಪದಾರ್ಥ ಆಗಲಿ ಅದಕ್ಕೆ ತನ್ನ ಗುಣವನ್ನು ಕೊಡುತ್ತಾ? ಕೊಡೋದಿಲ್ಲ. ಹಾಗೆಯೇ ಪರಮಾತ್ಮನಲ್ಲಿ ಇದ್ದ ಸಮಸ್ತ ಜೀವಜರಾತ್ಮಕವಾದ ಭೂತಗಳು ಪರಮಾತ್ಮನಲ್ಲಿ ಇವೆ. ಇಲ್ಲ ಅಂದರೆ ಅರ್ಥ ಏನು ಅಂದರೆ ಅವುಗಳು ತಮ್ಮ ಗುಣಗಳ ಪರಿಣಾಮವನ್ನು ಪರಮಾತ್ಮನ ಮೇಲೆ ಬೀರುವುದಿಲ್ಲ. ಗಾಳಿ ಎಲ್ಲ ಕಡೆಯಲ್ಲಿ ಇದ್ದರೂ ಕೂಡ ಗಾಳಿಯ ಗುಣ ಅದು ಯಾವ ಸಂಪರ್ಕವಿರತಕ್ಕಂಥ ಯಾವ ಪದಾರ್ಥಗಳಿಗೂ ಅದು ಗುಣ ಹೋಗುವುದಿಲ್ಲ. ಗಾಳಿಯ ಗುಣ ಏನು? ಗಾಳಿಯ ಗುಣ ಸ್ಪರ್ಶ. ಸ್ಪರ್ಶ ಶೀತ ಸ್ಪರ್ಶ ಇರ್ಬೋದು, ಉಷ್ಣ ಸ್ಪರ್ಶ ಇರ್ಬೋದು, ತಂಪು ಗಾಳಿ ಇರ್ಬೋದು, ಬಿಸಿ ಗಾಳಿ ಇರ್ಬೋದು. ಈ ಗುಣ ಬೇರೆ ಯಾವುದಕ್ಕೂ ಬರುವುದಿಲ್ಲ. ತನ್ನ ಗುಣ ತನ್ನ ಸಂಪರ್ಕದಿದ್ದಂಥ ಯಾವ ವಸ್ತುವಿಗೂ ತನ್ನ ಗುಣವನ್ನು ಅದು ಬಿಟ್ಟುಕೊಡುವುದಿಲ್ಲ. ಹೀಗೆ ಗಾಳಿಯ ಸಂಪರ್ಕದಲ್ಲಿ ಇದ್ದರೂ ಸಹ ಆ ಪದಾರ್ಥದ ಗುಣವನ್ನು ಗಾಳಿ ಸ್ವೀಕಾರ ಮಾಡುವುದಿಲ್ಲ. ಹಾಗೆಯೇ ಪರಮಾತ್ಮನಲ್ಲಿ ಎಲ್ಲ ಜೀವಜರಾತ್ಮ ಭೂತಗಳು ಇದ್ದರೂ ಸಹ ಅವುಗಳು ತಮ್ಮ ಗುಣಗಳ ಪರಿಣಾಮವನ್ನು ಪರಮಾತ್ಮನ ಮೇಲೆ ಬೀರುವುದಿಲ್ಲ. ಮತ್ತು ಪರಮಾತ್ಮನ ಗುಣಗಳಿಂದ ಅವುಗಳು ಯುಕ್ತವಾಗುವುದಿಲ್ಲ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಅವನಿಗೆ ಎಲ್ಲ ಜೀವಜರಾತ್ಮಕವಾದ ವಸ್ತುಗಳ ಸಂಪರ್ಕವಿದ್ದರೂ ಕೂಡ ಈ ಪ್ರಾಕೃತಿಕವಾಗಿರತಕ್ಕಂತಹ ಯಾವ ಗುಣಗಳ ಸಂಪರ್ಕ ಅವನಿಗೆ ಬರುವುದಿಲ್ಲ ಅಂತರ್ಥ. ನನ್ನೊಳಗೆ ಜೀವಜರಾತ್ಮಕವಾದ ಎಲ್ಲ ಭೂತಗಳು ಇವೆ ಅಂತ ಹೇಳೋದು, ಅವುಗಳು ಇಲ್ಲ ಅಂತ ಹೇಳೋದ್ರ ಅರ್ಥ ಏನು ಅಂದರೆ ಎಲ್ಲ ಜೀವಜಡ ಪದಾರ್ಥಗಳು ಪರಮಾತ್ಮನಲ್ಲಿ ಇವೆ. ಇಲ್ಲ ಅಂದರೆ ಏನು ಅಂದರೆ ಪರಮಾತ್ಮನ ಸಂಪರ್ಕದಲ್ಲಿ ಇದ್ದರೂ ಕೂಡ ಪರಮಾತ್ಮನಿಗೆ ಆ ಪ್ರಾಕೃತಿಕ ವಸ್ತುಗಳ ಯಾವ ಲೇಪವೂ ಇಲ್ಲ. ಅಲ್ಲದೆ ಪರಮಾತ್ಮನ ಗುಣಗಳು ಆ ವಸ್ತುಗಳಿಗೆ ಬರುವುದಿಲ್ಲ. ಪರಮಾತ್ಮನ ಸಂಪರ್ಕದಲ್ಲೇ ಇದ್ದರೂ ಕೂಡ ಆ ಪರಮಾತ್ಮನ ಗುಣಗಳು ಈ ಜೀವಜಡಾತ್ಮಕವಾಗಿರತಕ್ಕಂತಹ ಯಾವ ಭೂತಗಳಿಗೂ ಕೂಡ ಬರುವುದಿಲ್ಲ. ಈ ಅರ್ಥದಲ್ಲಿ ಕೃಷ್ಣ ಹೇಳಿದ್ದು. ಇಂತಹ ವಿಚಾರವನ್ನು ಹೇಳುವ ಉದ್ದೇಶ ಏನೆಂದರೆ ಪರಮಾತ್ಮ ನಿಸ್ಸಂಗ, ಅವನಿಗೆ ಯಾವ ಸಂಪರ್ಕ ಇಲ್ಲ, ನಿಸ್ಸಂಗನಾಗಿದ್ದಾನೆ. ಈ ಪರಮಾತ್ಮ ಪ್ರಪಂಚದ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಇವನು ಸೃಷ್ಟಿಯನ್ನು ಮಾಡ್ತಾನೆಂದರೆ ಇವನೇ ಜಗತ್ತಾಗಿ ಪರಿಣಾಮ ಹೊಂತಾನೆ ಅಂತ ಮಾಯಾವಾದ ಹೇಳುತ್ತೆ. ಪರಮಾತ್ಮನ ಜಗತ್ ಸೃಷ್ಟಿ ಎಂದರೆ ಹಾಗಲ್ಲ. ಪರಮಾತ್ಮನೇ ಜಗತ್ತಾಗಿ ಪರಿಣಾಮಗೊಳ್ಳುವುದಲ್ಲ, ಹಾಲೆ ಮೊಸರಾಗಿ ಪರಿಣಾಮ ಹೊಂದುವ ಹಾಗೆ ಈ ಪರಿಣಾಮವಾದ ಅಲ್ಲ. ಇದು ಪರಮಾತ್ಮನ ಸೃಷ್ಟಿವಾದದ ಪರಿಣಾಮವಾದ ಅಲ್ಲ. ಒಂದು
ವಸ್ತುವನ್ನು ಸೃಷ್ಟಿ ಮಾಡಬೇಕಾದ್ರೆ ಪರಮಾತ್ಮ ಉಪಾದಾನವಾಗಿ ಈ ಪ್ರಕೃತಿಯನ್ನು ಬಳಸ್ಕೊಳ್ತಾನೆ. ಪ್ರಕೃತಿ ಉಪಾದಾನ ಕಾರಣ, ಪರಮಾತ್ಮ ನಿಮಿತ್ತ ಕಾರಣ. ಈ ಜಗತ್ತಿನ ಸೃಷ್ಟಿಗೆ ಪರಮಾತ್ಮ ಹೇಗೆ ಕಾರಣ ಅಂದರೆ ಅವನು ನಿಮಿತ್ತ ಕಾರಣ. ಆ ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಮೆಟೀರಿಯಲ್ಸ್ ಬೇಕಲ್ಲ, ವಸ್ತುಗಳು, ಅದು ಯಾವುವು ಅಂದರೆ ಅದು ಪ್ರಕೃತಿ ಇರತಕ್ಕಂತಹ ವಸ್ತುಗಳಿಂದ ಈ ಪ್ರಾಕೃತಿಕವಾಗಿರತಕ್ಕಂತಹ ಜಗತ್ತನ್ನು ಅವನು ಸೃಷ್ಟಿ ಮಾಡ್ತಾನೆ ಹೊರತು ಹಾಲೆ ಮೊಸರಾಗುವ ಹಾಗೆ ಪರಮಾತ್ಮನೇ ಜಗತ್ತಾಗಿ ವಿಪರಿಣಾಮ ಹೊಂದುವುದಿಲ್ಲ. ಇದನ್ನು ಉಪನಿಷತ್ತುಗಳಲ್ಲಿ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಪರಮಾತ್ಮ ಪ್ರಕೃತಿಯನ್ನು ಬಳಸಿಕೊಂಡು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಆ ಪ್ರಕೃತಿ ಪರಮಾತ್ಮನ ಅಧೀನವಾಗಿದೆ. ಪ್ರಳಯ ಕಾಲದಲ್ಲಿ ಎಲ್ಲ ಭೂತಗಳು ಪರಮಾತ್ಮನ ಅಧೀನದಲ್ಲಿರ್ತಕ್ಕಂತಹ ಪ್ರಕೃತಿಯೊಳಗೆ ಲಯ ಹೊಂದಿರ್ತವೆ. ಸೃಷ್ಟಿ ಆಗುವಾಗ ಪರಮಾತ್ಮ ಆ ಜಡ ಪ್ರಕೃತಿಯಲ್ಲಿ ವಿಕಾರವನ್ನು ಉಂಟು ಮಾಡ್ತಾ ಆ ಭೂತಗಳನ್ನು ವಿವಿಧ ರೀತಿಯಲ್ಲಿ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಈ ಸೃಷ್ಟಿಯಾದಿಗಳನ್ನು ಮಾಡುವಾಗ ಪರಮಾತ್ಮನಿಗೆ ಏನಾದರೂ ಲೇಪ ಇದೆಯಾ? ಅದರಿಂದ ಪ್ರಯೋಜನ ಇದೆಯಾ ಅಂದರೆ ಪರಮಾತ್ಮನಿಗೆ ಯಾವ ಲೇಪ ಇಲ್ಲ, ಯಾವ ಬಂಧಕ ಇಲ್ಲ. ಈ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡಿದರು. ನಾವು ಪ್ರತಿನಿತ್ಯ ಅನೇಕ ಕರ್ಮನ ಮಾಡ್ತೇವೆ. ಕರ್ಮ ಮಾಡ್ತಾ ಮಾಡ್ತಾ ಅದರ ಲೇಪ ಕೂಡ ನಮಗೆ ಅಂಟಿಕೊಡ್ತದೆ. ಒಂದು ಕರ್ಮವನ್ನು ನಾವು ಮಾಡುವಾಗ ಅದರ ಜೊತೆಯಲ್ಲಿ ಮುಂದಿನ ಅನೇಕ ಜನ್ಮಗಳಿಗೆ ಬೇಕಾಗಿರತಕ್ಕಂತಹ ಸಾಧನೆ ಮಾಡಿಬಿಟ್ಟಿರ್ತೇವೆ. ಅಷ್ಟು ಕರ್ಮ ಲೇಪ ಆಗಿರುತ್ತದೆ ನಮಗೆ. ಪರಮಾತ್ಮನಿಗೆ ಇಷ್ಟೆಲ್ಲ ಸೃಷ್ಟಿ ಮಾಡಿದರೂ ಸಹ ಅವನಿಗೆ ಯಾವ ಲೇಪ ಇಲ್ಲ. ಯಾವುದೇ ಕರ್ಮ ಮಾಡಬೇಕಾದ್ರೆ ಕೆಲವು ತಪ್ಪುಗಳು ನಡೀತವೆ, ಅದರ ಪಾಪ ಲೇಪ ಆಗತ್ತೆ. ಆದರೆ ಪರಮಾತ್ಮನಿಗೆ ಅದ್ಯಾವುದೂ ಇಲ್ಲ. ಈ ಕರ್ಮಗಳಿಂದ ಯಾವ ಬಂಧಕ ಇಲ್ಲ. ಇನ್ನು ಸೃಷ್ಟಿ ಮಾಡೋದ್ರಿಂದ ಅವ್ರಿಗೆ ಏನು ಪ್ರಯೋಜನ ಇದೆ ಅಂದರೆ ಏನೂ ಪ್ರಯೋಜನ ಇಲ್ಲ. ಅವನಿಗೆ ಸುಖವಾಗಲಿ ದುಃಖವಾಗಲಿ ಈ ಸೃಷ್ಟಿ ಲಯಗಳಿಂದ ಆಗೋದಿಲ್ಲ. ಪ್ರಪಂಚ ಸೃಷ್ಟಿ ಮಾಡಿದಾಗ ಖುಷಿ ಆಗುವಂಥದ್ದು, ಈ ಪ್ರಪಂಚವನ್ನು ಲಯಗೊಳಿಸಿದಾಗ ನಾಶ ಮಾಡಿದಾಗ ದುಃಖ ಆಗೋದು ಇದ್ಯಾವುದೂ ಇಲ್ಲ. ಹೀಗೆ ಮಾಡಬೇಕು ಅಂದರೆ ಮಾಡಬೇಕು, ಅಷ್ಟೇ ಮಾಡ್ತಾನೆ ಅವನು. ಮತ್ತು ಅವನಿಗೆ ಯಾವ ಕಷ್ಟ ಇಲ್ಲ. ಸೃಷ್ಟಿ ಮಾಡಲಿಕ್ಕೆ ಒಂದು ಕಾರ್ಖಾನೆಯಲ್ಲಿ ಒಂದು ವಸ್ತು ಉತ್ಪಾದನೆ ಆಗಬೇಕಾದ್ರೆ ಅದರ ಹಿಂದೆ ಸಾವಿರಾರು ಕೈಗಳು ಕೆಲಸ ಮಾಡ್ತಾ ಇರ್ತವೆ. ಒಂದು ಸಣ್ಣ ಕಾರ್ಖಾನೆಯಲ್ಲಿ ಒಂದು ಸಣ್ಣ ವಸ್ತುವಿನ ಸೃಷ್ಟಿ ಆಗಬೇಕಾದ್ರೆ, ಒಂದು ವಾಚ್ ತಯಾರು ಮಾಡಬೇಕಾದ್ರೆ, ವಾಚ್ ತಯಾರು ಮಾಡೋ ಕಂಪ್ನಿಯಲ್ಲಿ 100 ಜನ ವರ್ಕರ್ಸ್ ಇರ್ತಾರೆ. ಅವರೆಲ್ಲ ಪ್ರತಿನಿತ್ಯ ಕೆಲಸ ಮಾಡ್ತಾಯಿದ್ರೆ ಮಾತ್ರ ಅಲ್ಲಿ ವಾಚ್ಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಒಂದು ವಸ್ತುವಿನ ಸೃಷ್ಟಿ ಆಗಲಿಕ್ಕೆ 100 ಜನ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ. ಹಾಗಾದರೆ ಈ ಪ್ರಪಂಚ ನಡಿಬೇಕಾದ್ರೆ, ಪ್ರಪಂಚ ಸೃಷ್ಟಿ ಆಗಬೇಕಾದ್ರೆ ಒಂದು ವಾಚಿನ ರಚನೆ ಹಿಂದೆ ಅನೇಕ ಒಂದು ಮಾನವ ಶಕ್ತಿ ಇರಬೇಕಾದ್ರೆ ಇಡೀ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಇಂತಹ ಒಂದು ವಿಚಿತ್ರವಾಗಿರ್ತಕ್ಕಂತಹ ಸೃಷ್ಟಿಯನ್ನು ಪರಮಾತ್ಮ ಮಾಡಬೇಕಾದ್ರೆ ಅವನು ಅಚಿಂತ್ಯ ಅದ್ಭುತವಾಗಿರತಕ್ಕಂತಹ ಶಕ್ತಿ ಉಳ್ಳವನೇ ಆಗಿರ್ತಾನೆ. ಹಾಗಾಗಿ ಅವನಿಗೆ ಅಂತಹ ಶಕ್ತಿ ಇರುವುದರಿಂದ ಅವನಿಗೆ ಸೃಷ್ಟಿ ಮಾಡೋದು ಏನು ಕಷ್ಟ ಇಲ್ಲ. ಕ್ರೀಡಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಉಪನಿಷತ್ತು ಹೇಳುತ್ತೆ. ಪರಮಾತ್ಮನಿಗೆ ಕ್ರೀಡೆ ಅಷ್ಟೇ ಇದು. ಇದರಿಂದ ಅವನಿಗೇನು ಪ್ರಯೋಜನ ಇಲ್ಲ. ಅವನಿಗೇನಾಗಬೇಕಾಗಿದೆ? ಅವನು ಪೂರ್ಣಕಾಮನಾದ್ದರಿಂದ ಅವನೇನು ಮಾಡಲಿಕ್ಕೆ ಇಲ್ಲ. ಆದರೂ ಯಾಕೆ ಮಾಡ್ತಾನೆ ಅಂದರೆ ಅದೊಂದು ಕ್ರೀಡೆ ಅಷ್ಟೇ. ಅಲ್ಲ, ಈಗ ಮಾಡಬೇಕಾ ಹೀಗೆ ಅಂದರೆ ಅದು ಭಗವಂತನ ಕರುಣೆ. ಅವನಿಗೂ ಪ್ರಯೋಜನ ಇಲ್ಲ, ಮತ್ತು ಯಾಕೆ ಸೃಷ್ಟಿ ಮಾಡಬೇಕು ಅಂದರೆ ಪರಮಾತ್ಮನಿಗೆ ಜೀವಿಗಳ ಮೇಲೆ ತುಂಬ ಕರುಣೆ. ಜೀವಿಗಳ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಅವ ಸೃಷ್ಟಿಯನ್ನು ಮಾಡ್ತಾನೆ. ಸೃಷ್ಟಿಯಾಗುವ ಮೊದಲು ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಆ ಪ್ರಳಯದ ಅಂತ್ಯದಲ್ಲಿ ಮಹಾಲಕ್ಷ್ಮೀ ದೇವಿ ಪ್ರಾರ್ಥನೆ ಮಾಡ್ತಾಳೆ. ಅಂಬರಣಿ ಸೂಕ್ತದಲ್ಲಿ ಅದೇ ಇರೋದು. ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾಳೆ. ಅಂಬರಣಿ ಎಂಬ ಹೆಸರನ್ನು
ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತನ್ನ ಸತ್ಯ ಸಂಕಲ್ಪಾನುಸಾರವಾಗಿ ಈ ಸೃಷ್ಟಿಯನ್ನು ಮಾಡ್ತಾನೆ. ಹಾಗಾಗಿ ಸೃಷ್ಟಿಯಿಂದ ಅವನಿಗೆ ಪ್ರಯೋಜನ ಇಲ್ಲ, ಅವನಿಗೆ ದುಃಖ ಇಲ್ಲ, ಸುಖ ಇಲ್ಲ, ಯಾವ ಆಯಾಸವೂ ಇಲ್ಲ. ಈ ಸೃಷ್ಟಿಯನ್ನು ಮಾಡಬೇಕಾದ್ರೆ ಉಪಾದಾನವಾಗಿ ಅವನು ಈ ಜಡ ಪ್ರಕೃತಿಯನ್ನು ಬಳಸ್ಕೊಳ್ತಾನೆ. ಜಡ ಪ್ರಕೃತಿ, ಪಂಚಮಹಾಭೂತಗಳು, ಎಲ್ಲ ಜೀವರು ಪರಮಾತ್ಮನ ಅಧೀನರಾಗಿದ್ದಾರೆ. ಅವರವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಅವರಿಗೆ ಮತ್ತೆ ಜನ್ಮ ಪಡೆಯತಕ್ಕಂತಹ ಕಾಲ ಕೂಡಿ ಬಂದಾಗ ಪರಮಾತ್ಮ ಅವರನ್ನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಈ ಸೃಷ್ಟಿಗೆ ನಾನೇ ಅಧ್ಯಕ್ಷ ಅಂತ ಹೇಳ್ತೇನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಈ ಸೃಷ್ಟಿಗೆ ನಾನು ಅಧ್ಯಕ್ಷ ಅಂತ. ಅಧ್ಯಕ್ಷ ಅಂದ್ರೇನು? ಸ್ವಾಮಿ ಅಂತ. ಆ ಅಧಿಶಬ್ದಕ್ಕೆ ತುಂಬ ಅರ್ಥ ಇದೆ. ಪರಮಾತ್ಮ ಈ ಸೃಷ್ಟಿಗೆ ತಾನು ಅಧ್ಯಕ್ಷ ಅಂತ ಹೇಳೋ ಮೂಲಕವಾಗಿ ತಾನೇ ಸರ್ವೋತ್ತಮ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷನ ಸ್ಥಾನ ಬಹಳ ಮುಖ್ಯ. ಹಾಗಂತ ಅಧ್ಯಕ್ಷನೇನು ಮಾಡಲ್ಲ. ಒಂದು ಯಾವುದೋ ಭಾಷಣ ಇರ್ಬೋದು, ಒಂದು ಕಾರ್ಯಕ್ರಮ, ವಿವಿಧ ಚಟುವಟಿಕೆಗಳ ಕಾರ್ಯಕ್ರಮ, ಭಾಷಣ, ಹಾಡು, ನಾಟಕ ಅಥವಾ ಯಾವುದೋ ಒಂದು ಸಭೆ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಅಧ್ಯಕ್ಷ ಇರ್ತಾನಲ್ಲ, ಹಾಗೆ ಅಧ್ಯಕ್ಷನಂತೆ ಪರಮಾತ್ಮ ಅಲ್ಲ. ಈ ಸಭೆಗಳಲ್ಲಿ ಅಧ್ಯಕ್ಷ ಇರಬೇಕು. ಅಧ್ಯಕ್ಷನಿಗೆ ಕೆಲಸ ಏನಿಲ್ಲ, ಸುಮ್ಮನೆ ಕೂತಿರ್ತಾನಷ್ಟೇ. ಕೊನೆಗೆ ಒಂದು ಅಧ್ಯಕ್ಷೀಯ ಭಾಷಣ ಮಾಡ್ತಾನೆ ಅಲ್ವಾ. ಎಲ್ಲ ಕಾರ್ಯಕ್ರಮ ನಿರ್ವಹಣೆ ಮಾಡೋರು ಬೇರೆ ಇರ್ತಾರೆ. ಆಯಾ ಜವಾಬ್ದಾರ ವಹಿಸ್ಕೊಂಡವ್ರು ಅವ್ರವ್ರ ಕೆಲಸ ಮಾಡ್ತಾರೆ. ಅಧ್ಯಕ್ಷೀಯ ಪೀಠದಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಆದರೆ ಅವ ಕೂತ್ಕೊಂಡ್ರೆ ಸಭೆ ನಡೆಯೋದು, ಅವ ಇಲ್ಲಾಂದ್ರೆ ಸಭೆ ನಡೆಯಲ್ಲ. ಇಲ್ಲಿ ಪರಮಾತ್ಮ ಅಧ್ಯಕ್ಷ ಅಂದರೆ ಹಾಗಲ್ಲ. ಅವ ಎಲ್ಲಿಯೂ ತಾನು ಭಾಗವಹಿಸೋದಿಲ್ಲ. ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಅಲ್ಲಿ ಅಧ್ಯಕ್ಷ ಇರಬೇಕು. ಹಾಗೆ ಅವ ಅಲ್ಲಿ ಏನು ಬಂದು ಕೂತ್ಕೋಬೇಕಂತಿಲ್ಲ. ಅವ ಒಂದು ಕಡೆ ಇದ್ದುಕೊಂಡು ಎಲ್ಲವನ್ನು ಮಾಡ್ತಾ ಇರ್ತಾನೆ. ಅವ ಅಲ್ಲಿ ಇಲ್ಲದೇ ಇದ್ರೂ ಕೂಡ ಅವ ಎಲ್ಲ ಕಡೆ ಇದ್ದವನಾಗಿ ಎಲ್ಲವನ್ನು ಮಾಡ್ತಾನೆ. ಈ ಜಗತ್ತು, ಜೀವ, ಇವರೆಲ್ಲ ಪರಮಾತ್ಮನಿಂದ ಭಿನ್ನ ಆಗಿದ್ದಾರೆ. ಇವರೆಲ್ಲರನ್ನ ಸೃಷ್ಟಿ ಮಾಡ್ತಾನೆ. ಇವೆಲ್ಲರಿಗೂ ಕ್ರಿಯಾಶಕ್ತಿಯನ್ನು ಅವನು ತುಂಬುತ್ತಾನೆ. ಎಲ್ಲರೊಳಗಿದ್ದು ಎಲ್ಲರಿಂದ ಮಾಡಿಸ್ತಾನೆ ಅವನು. ಸಭೆ ಸಮಾರಂಭದಲ್ಲಿ ಅಧ್ಯಕ್ಷ ಕೂತಿರುವಾಗಿ ಇವನು ಒಂದು ಕಡೆ ಕೂತಿರುವುದಿಲ್ಲ, ಸಭೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಅವನು ಆಯಾ ಜೀವಿಗಳಲ್ಲಿ 72,000 ನಾಡಿಗಳಲ್ಲಿ 72,000 ರೂಪಗಳಿಂದ ಇದ್ದುಕೊಂಡು ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಆ ತತ್ವಾಭಿಮಾನಿ ದೇವತೆಗಳೊಂದಿಗೆ ವಾಯುದೇವರ ಮೂಲಕವಾಗಿ ಎಲ್ಲರಿಗೂ ಮುಖ್ಯವಾಗಿ ಪ್ರೇರಕನಾಗಿ ಅವನಿರ್ತಾನೆ. ಅವನ ಶಕ್ತಿ ಇಲ್ಲ ಅಂತಾದರೆ ಯಾವ ಕಾರ್ಯ ನಡೆಯಲ್ಲ. ಅವನಿಂದಲೇ ಸೃಷ್ಟಿಯಾಗುವಂಥದ್ದು. ಅದನ್ನು ಬೇರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ವಿಚಾರವನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಮತ್ತು ಭಕ್ತಿ ವಿಷಯ ಬರುತ್ತೆ ಇಲ್ಲಿ. ಭಕ್ತಿಯಿಂದಲೇ ನಾವು ಪರಮಾತ್ಮನ ಒಲಿಸ್ಕೊಳ್ಬೇಕಾ? ಈ ಪರಮಾತ್ಮನಲ್ಲಿ ನಮ್ಮ ಮನಸ್ಸಿದ್ದರೆ ಆಯಿತು. ನಮಗೆ ಪರಮಾತ್ಮನಲ್ಲಿ ಮನಸ್ಸಿಡಲಿಕ್ಕೆ ಭಕ್ತಿ ಮಾಡಬೇಕಂತಿಲ್ಲ. ನಾವು ಯಾರನ್ನು ತುಂಬ ಇಷ್ಟಪಡ್ತೇವೋ ಅವರನ್ನು ನಾವು ತುಂಬ ನೆನಪಿಸಿಕೊಳ್ಳೋದಕ್ಕಿಂತ ನಮ್ಮ ಶತ್ರುಗಳಾಗಿರ್ತಾರೆ ಅವ್ರನ್ನ ನಾವು ಭಾಳ ನೆನೆಸ್ಕೊತಾ ಇರ್ತೀವಿ, ಅವ್ರ ಬಗ್ಗೆ ಯೋಚನೆ. ಹಾಗಿರುವಾಗ ಪರಮಾತ್ಮನಲ್ಲಿ ಭಕ್ತಿ ಮಾಡೋದಕ್ಕಿಂತ ದ್ವೇಷ ಮಾಡಿದರೆ
ಹೆಚ್ಚು ನಾವು ನನ್ನ ಮನಸ್ಸನ್ನು ಇಟ್ಕೋಬೋದಲ್ಲ ಅನ್ನೋ ಪ್ರಶ್ನೆ ಭಾಗವತದಲ್ಲಿ ಬರ್ತದೆ. ಪ್ರಹ್ಲಾದರಾಜರ ಕಥೆ ಹೇಳುವಾಗಲೂ ಬರ್ತದೆ, ಮುಂದೆ ದಶಮಸ್ಕಂದದಲ್ಲಿ ಕೂಡ ಬರ್ತದೆ. ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿಯೇ ನಾವು ಯಾಕೆ ಅವನನ್ನು ಮೆಚ್ಚಿಸಬೇಕು? ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡಬೇಕಾದ್ರೆ ದ್ವೇಷ ಮಾಡುವ ಮೂಲಕವಾಗಿಯೂ ಪರಮಾತ್ಮ ಸ್ಮರಣೆ ಮಾಡ್ಬೋದಲ್ಲ. ಜರಾಸಂಧ ಯಾವಾಗಲೂ ಕೃಷ್ಣ ನೆನಪಿಸ್ಕೊಳ್ತಾ ಇದ್ದ, ಹಾಗಾದರೆ ಎಷ್ಟು ಪರಮಾತ್ಮನ ಸ್ಮರಣೆ ಮಾಡಿದ್ದಾನೆ ಅವನು. ಶಿಶುಪಾಲ ಸದಾ ಕೃಷ್ಣನ ಬೈಯುವುದು, ಹಾಗಾದರೆ ಯಾವಾಗಲೂ ಅವನ ಮನಸ್ಸಲ್ಲಿ ಕೃಷ್ಣನೇ. ಕಂಸ, ದುರ್ಯೋಧನ, ಅವರಿಗೆಲ್ಲ ಯಾವಾಗಲೂ ಇವ್ರದೇ ಚಿಂತೆ. ನಮಗಿಂತ ಹೆಚ್ಚು ಕಂಸ, ದುರ್ಯೋಧನ, ಹಿರಣ್ಯಕಶಿಪು ಪರಮಾತ್ಮನ ಹುಡುಕೊಂಡು ಹೋದ, ಎಲ್ಲಿದ್ದಾನೆ ಹರಿ ಅಂತ. ಎಲ್ಲೆಲ್ಲೂ ಸುತ್ತಾಡಿದ, ಹರಿ 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 ಅಂತ. ಅವನಷ್ಟು ಹರಿನಾಮಸ್ಮರಣೆ ಯಾರೂ ಮಾಡಲಿಲ್ಲ ಅಂತ ಅನಿಸುತ್ತೆ. ಇಡೀ ಪ್ರಪಂಚವನ್ನೇ ಅಂಡಲೆದ, ಎಲ್ಲಿದ್ದಾನೆ ಹರಿಯನ್ನು ಹುಡುಕೊಂಡು ಹೋದ. ಹಿರಣ್ಯಾಕ್ಷನಗೊಂದಂಥ ಹರಿಯನ್ನು ಬಿಡಬಾರದು ಅಂತ. ಆಮೇಲೆ ತಾನೇ ಈ ಪ್ರಪಂಚದ ಸಾರ್ವಭೌಮನಾಗಬೇಕು ಅಂತ ಎಷ್ಟು ಗಾಢವಾದ ತಪಸ್ಸನ್ನು ಮಾಡ್ತಾನೆ ಹಿರಣ್ಯಕಶಿಪು. ಮನೆ ಬಿಟ್ಟು ಹೋದ, ಅರಮನೆಯನ್ನು ಬಿಟ್ಟು ಹೋಗಿ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾನೆ. ಹರಿಯನ್ನು ಹುಡ್ಕೊಂಡು ಹೋಗ್ತಾನೆ. ಎಲ್ಲಿ ಹುಡುಕೊಂಡು ಹೋದರೂ ಹರಿ ಅವನಿಗೆ ಸಿಗಲಿಲ್ಲ. ಪ್ರಹ್ಲಾದರಾಜರನ್ನು ಹುಡುಕೊಂಡು ಹರಿಯೇ ಅಲ್ಲಿಗೆ ಬಂದ. ಇದು ನೋಡಿ, ಒಂದು ಕಡೆ ಹಿರಣ್ಯಕಶಿಪು ಯಾವಾಗಲೂ ಹರಿಯನ್ನು ಸ್ಮರಣೆ ಮಾಡ್ತಾನೆ, ಇನ್ನೊಂದು ಕಡೆ ಪ್ರಹ್ಲಾದನು ಯಾವಾಗಲೂ ಹರಿಯ ಸ್ಮರಣೆ ಮಾಡ್ತಾನೆ. ಆದರೆ ಹಿರಣ್ಯಕಶಿಪಿಗೆ ಹರಿ ಸಿಗಲಿಲ್ಲ. ಪ್ರಹ್ಲಾದನ ಕಾಯಲಿಕ್ಕೆ ಬಂದ. ಹರಿಯನ್ನು ಹುಡುಕೊಂಡು ಹೋದಂಥ ಹಿರಣ್ಯಕಶಿಪುವನ್ನು ಪರಮಾತ್ಮ ಸಂಹಾರ ಮಾಡಿದ. ಹರಿ ಹರಿ ಅಂದರೆ ನಿನ್ನನ್ನು ಸಾಯಿಸ್ತೇನೆ ಅಂತ ಎಷ್ಟು ಹೆದರಿಸ್ತಾನೆ, ಎಷ್ಟು ಶಿಕ್ಷೆ ಕೊಡ್ತಾನೆ, ಆದರೂ ಕೂಡ ಹರಿನಾಮ ಸ್ಮರಣೆ ಬಿಡಲಿಲ್ಲ ಪ್ರಹ್ಲಾದ. ಅಂತಹ ಪ್ರಹ್ಲಾದನ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ನರಹರಿಯಾಗಿ ಬಂದ. ನೋಡಿ ಎಂತಹ ವಿಚಿತ್ರ. ಪರಮಾತ್ಮನನ್ನು ನಾವು ಹುಡುಕೊಂಡು ಹೋಗಬೇಕು, ಅವ ಎಲ್ಲಿದ್ದಾನೆ ಅವನ್ನ ಸಾಯಿಸಬೇಕು ಅಂತ ದ್ವೇಷದಿಂದ ಹುಡುಕೊಂಡು ಹೋದ ಹಿರಣ್ಯಕಶಿಪಿಗೆ ಪರಮಾತ್ಮ ಸಿಗಲೇ ಇಲ್ಲ. ಕೊನೆಗೆ ಪ್ರಹ್ಲಾದರಾಜರು ತೋರಿಸ್ಕೊಟ್ರು, ಇಲ್ಲೇ ಇದ್ದಾನೆ ಕಂಬದಲ್ಲಿ ಅಂತ. ಎಲ್ಲ ಕಡೆ ಇದ್ದಾನೆ ಪರಮಾತ್ಮ, ಅಣರೇಣು ತೃಣಕಾಷ್ಠಗಳಲ್ಲಿ ಎಲ್ಲ ಕಡೆ ಇದ್ದಾನೆ. ಹಾಗಾದರೆ ಇಲ್ಲಿ ಯಾಕಿಲ್ಲ ನಮ್ಮ ಅರಮನೆಯಲ್ಲಿ? ಈ ಕಂಬದಲ್ಲಿದ್ದಾನ. ಆ ಕಂಬದಲ್ಲಿ ಒಡೆದು ಬಂದ ಪರಮಾತ್ಮ. ಯಾರಿಗೋಸ್ಕರವಾಗಿ? ಪ್ರಹ್ಲಾದನಿಗೋಸ್ಕರವಾಗಿ. ಪ್ರಹ್ಲಾದ ಇರುವಲ್ಲಿಯೇ ಪರಮಾತ್ಮ ಓಡಿ ಬಂದ. ಹಿರಣ್ಯಕಶಿಪು ಓಡೋಡಿ ಹೋದರೂ ಎಲ್ಲಿ ಅವನಿಗೆ ಪರಮಾತ್ಮ ಸಿಗಲಿಲ್ಲ. ಹೀಗೆ ಪರಮಾತ್ಮನನ್ನು ಸ್ಮರಣೆ ಮಾಡೋದು ಎರಡು ರೀತಿಯಲ್ಲಿ. ಅವನಲ್ಲಿ ಭಕ್ತಿಯಿಂದ, ಪ್ರೀತಿಯಿಂದ ಅವನನ್ನು ನಾವು ನೆನೆಸ್ಬೋದು, ಅಥವಾ ಅವನ ಮೇಲೆ ದ್ವೇಷ ಮಾಡ್ಬೋದು. ಆದರೆ ದ್ವೇಷ ಮಾಡುವವನು ಯಾವಾಗಲೂ ಪರಮಾತ್ಮ ಸ್ಮರಣೆ ಮಾಡ್ತಾ ಇದ್ದರೂ ಕೂಡ ದ್ವೇಷದಿಂದ ಪರಮಾತ್ಮ ಪಡಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷಾಚೈದ್ಯಾದಯೋ ನೃಪಾಹ ಅಂತ ಉದಾಹರಣೆ ಕೊಡ್ತಾರೆ ಭಾಗವತದಲ್ಲಿ. ಆದರೆ ಆ ದ್ವೇಷ ಭಕ್ತಿ, ಅದು ಭಕ್ತಿ ಅಲ್ಲದು. ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿ ಇದ್ದಾಗ ನಾವು ಪರಮಾತ್ಮನ ಸ್ಮರಣೆ ಮಾಡ್ತೇವೆ, ಅತ್ಯಂತ ದ್ವೇಷ ಇದ್ದಾಗ ಪರಮಾತ್ಮ ಸ್ಮರಣೆ ಮಾಡ್ತೇವೆ. ಹಿರಣ್ಯಕಶಿಪು ಉದಾಹರಣೆ ಕೊಟ್ಟದ್ದು ಹಾಗೆ. ಹೀಗೆ ಪ್ರೀತಿ ಮಾಡೋದರಿಂದಲೂ ಪರಮಾತ್ಮ ಚಿಂತಿಸಬಹುದು, ದ್ವೇಷ ಮಾಡೋದನ್ನು ಪರಮಾತ್ಮ ಚಿಂತಿಸಬಹುದು. ಹಾಗಾದರೆ ದ್ವೇಷ ಮಾಡೋ ಮೂಲಕವಾಗಿ ಪರಮಾತ್ಮನಲ್ಲಿ ನಾವು ಭಕ್ತಿಯನ್ನು ಮಾಡಬಹುದಾ ಅಂತಂದರೆ ಇದು ಸರಿಯಲ್ಲ. ಭಕ್ತಿ ಎಂಬುದು ಅದು ದ್ವೇಷದಿಂದ ಕೂಡಿದ್ದಲ್ಲ, ಅದು ಪ್ರೀತಿ ಶ್ರದ್ಧೆಗಳ ಸಮನ್ವಯ. ಭಕ್ತಿ ಅಂದ್ರೇನು? ಅಂತರಾಯ ಸಹಸ್ರೇಣಾಪಿ ಮಹಾತ್ಮ್ಯಜ್ಞಾನ ಪೂರಕವಾಗಿ, ಮಹಾತ್ಮ್ಯಜ್ಞಾನ ಪೂರ್ವಸ್ತು ಸುರಸ್ನೇಹ ಭಕ್ತಿ. ಭಗವಂತನ ಮಹಾತ್ಮೆಯನ್ನು ತಿಳಿದುಕೊಂಡು ಅತ್ಯಂತ ದೃಢವಾಗಿ ಅವನನ್ನು ಪ್ರೀತಿಸುವುದು ಭಕ್ತಿ, ದ್ವೇಷಿಸುವುದಲ್ಲ. ಈ ಭಕ್ತಿ ಎಂಬುದು ಮುಂದೆ ಮತ್ತೆ ಬರ್ತದೆ, ಮುಂದಿನ ಅಧ್ಯಾಯದಲ್ಲೂ ಕೂಡ ಈ ವಿಚಾರ ಬರ್ತದೆ. ದ್ವೇಷದಿಂದ ಆ ಶತ್ರುವಿನ
ಸತತ ಸ್ಮರಣೆ ಮಾಡಿರ್ಬೋದು ಹಿರಣ್ಯಕಶಿಪು, ಆದರೆ ಅದು ಭಕ್ತಿ ಆಗಲ್ಲ. ಅನನ್ಯ ಭಕ್ತಿಯಿಂದ ಪರಮಾತ್ಮನನ್ನು ಪ್ರೀತಿಸಬೇಕು, ಪರಮಾತ್ಮನ ಮಹಾತ್ಮ್ಯ ತಿಳ್ಕೊಳ್ಬೇಕು, ಅವನನ್ನು ನಂಬಬೇಕು, ಅವನಲ್ಲಿ ಶ್ರದ್ಧೆ ಇಡಬೇಕು. ಭಕ್ತಿಯಿಂದ ಅವನಿಗೆ ಶರಣಾಗತನಾದರೆ ಮಾತ್ರ ಪರಮಾತ್ಮ ಸಿಗ್ತಾನೆ. ದ್ವೇಷದಿಂದ ಅವನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಎಂಬ ವಿಚಾರವು ಕೂಡ ಈ ಅಧ್ಯಾಯದಲ್ಲಿ ಬರ್ತದೆ. ಈ ದ್ವೇಷ ಮಾಡತಕ್ಕಂಥವರು ಪರಮಾತ್ಮ ದೂಷಿಸ್ತಾನೆ. ಮುಂದೆ ಬರ್ತದೆ 11-12ನೇ ಅಧ್ಯಾಯದಲ್ಲಿ ದ್ವೇಷ ಮಾಡತಕ್ಕಂಥವರನ್ನು ಪರಮಾತ್ಮ ಖಂಡನೆ ಮಾಡ್ತಾನೆ. ಅವಜಾನಂತಿ ಮಾಮ್ಮೂಢಾಹ ಮಾನುಷೀಂ ತನುಮಾಶ್ರಿತಂ ಪರಂಭಾವಮಜಾನಂತಹ ಮಮಭೂತ ಮಹೇಶ್ವರಂ ಮೋಘಾಶಾ ಮೋಹಕರ್ಮಾಣಃ ಮೋಹಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಎಂಬುದಾಗಿ ಮುಂದೆ 11ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ಈ ವಿಚಾರವನ್ನು ಹೇಳ್ತಾ, ಯಾರು ಮೂಢರಾದವರು ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ ಅವರು ಸಾಮಾನ್ಯ ಮನುಷ್ಯನಂತೆ ಆ ಪರಮಾತ್ಮನನ್ನು ನಿಂದಿಸ್ತಾರೆ, ದ್ವೇಷವನ್ನು ಮಾಡ್ತಾರೆ. ಹೀಗೆ ನಿಂದಾಭಾವದಿಂದ ಯಾರು ಪರಮಾತ್ಮನ ಸ್ಮರಿಸ್ತಾರೋ ಅವರಿಗೆ ಪರಮಾತ್ಮನ ಅನುಗ್ರಹ ಆಗುವುದು ಖಂಡಿತ ಸಾಧ್ಯ ಇಲ್ಲ. ಅಂಥವರು ಪರಮಾತ್ಮನ ದ್ವೇಷ ಮಾಡತಕ್ಕಂಥವರು ಎಷ್ಟು ಅವರು ಕರ್ಮಗಳನ್ನು ಆಚರಿಸಲು ಕೂಡ ಅವೆಲ್ಲ ನಿಷ್ಪ್ರಯೋಜಕ. ಎಷ್ಟೇ ಅನುಷ್ಠಾನ ಮಾಡಲಿ, ಎಷ್ಟೇ ಅನುಷ್ಠಾನ ಮಾಡಿದರೂ ಕೂಡ ನಾನೇ ಬ್ರಹ್ಮ ಅಂತ ಹೇಳಿಬಿಟ್ರೆ ಮುಗೀತು, ಎಲ್ಲವೂ ವ್ಯರ್ಥ. ಅಂಥವರನ್ನು ಕೃಷ್ಣ ರಾಕ್ಷಸೀಂ ಆಸುರೀಂ ಶ್ರಿತಾಹ ಅಂತ ಹೇಳ್ತಾನೆ. ಅವಜಾನಂತಿ ಮಾಮ್ಮೂಢಾಹ, ನನಗೆ ಅವರು ಅವಮಾನ ಮಾಡ್ತಾರೆ, ನನ್ನನ್ನು ದ್ವೇಷ ಮಾಡ್ತಾರೆ, ನಿಂದಾಭಾವದಿಂದ ನನ್ನನ್ನು ನೆನೆಸ್ತಾರೆ. ಆದರೆ ಪರಂಭಾವಂ ಅಜಾನಂತಹ, ನನ್ನನ್ನು ಅವರು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ, ನನ್ನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಅವರು ರಾಕ್ಷಸೀಂ ಶ್ರಿತಾಹ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ದ್ವೇಷವೇ ಮುಕ್ತಿ ಸಾಧನ ಅಂದ್ಕೊಳ್ತಾರೆ. ಶಿಶುಪಾಲ ಇದ್ದಾನಲ್ಲ, ಅವನು ಯಾರು? ಅವನು ಶಿಶುಪಾಲ, ಅವನು ಜಯ, ದ್ವಾರಪಾಲಕನಾಗಿರ್ತಕ್ಕಂಥ ಜಯ. ಸನಕಾದಿಗಳ ಶಾಪದಿಂದ ಜಯ ವಿಜಯರಿಗೆ ಶಾಪ ಬಂತು, ಅವರು ಅಸುರರಾಗಿ ಹುಟ್ಟಿದರು. ಅಸುರಾವೇಶದಿಂದ ಕೂಡಿದರು. ಅಸುರರಾಗಿ ಹುಟ್ಟಿ ಎಷ್ಟು ದ್ವೇಷ ಮಾಡಿದರು. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಕುಂಭಕರ್ಣ, ರಾವಣ, ಶಿಶುಪಾಲ, ದಂತವಕ್ರ ಇವರೆಲ್ಲ 3 ಜನ್ಮಗಳಲ್ಲಿ ಎಷ್ಟು ದ್ವೇಷ ಮಾಡಿದರು. ಆ ದ್ವೇಷ, ಆ ಶಾಪದಿಂದಾಗಿ ಅವರು ಅಸುರು ಆಗಿಬಿಟ್ರು. ಆದರೆ ವಾಸ್ತವಿಕವಾಗಿ ಅವರೆಲ್ಲ ಪರಮಾತ್ಮನಲ್ಲಿ ಭಕ್ತಿ ಉಳ್ಳವರು. ಆದ್ದರಿಂದ ಅವರ ನಿದರ್ಶನ ಇಟ್ಕೊಂಡು ಶಿಶುಪಾಲ, ದಂತವಕ್ತ್ರ, ಆಮೇಲೆ ರಾವಣ, ಕುಂಭಕರ್ಣ ಮತ್ತು ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರ ಒಂದು ಆದರ್ಶ, ಇವರ ಆದರ್ಶವನ್ನು ಇಟ್ಕೊಂಡು ನಾವು ಪರಮಾತ್ಮನನ್ನು ದ್ವೇಷ ಮಾಡಲಿಕ್ಕೆ ಹೋಗಬಾರದು. ಅವರು ಜಯ ವಿಜಯರು ಸ್ವಾಭಾವಿಕವಾಗಿ ಪರಮಾತ್ಮನ ಭಕ್ತರಾದ್ದರಿಂದ 3 ಜನ್ಮಗಳಲ್ಲಿ ಪರಮಾತ್ಮನ ದ್ವೇಷ ಮಾಡಿದರು. ಆದರೆ ಆ ದ್ವೇಷದಿಂದ ಅವರಿಗೆ ಮುಕ್ತಿ ಆದದ್ದಲ್ಲ. ದ್ವೇಷಾಚೈದ್ಯಾದಯೋ ನೃಪಾಹ ಅಂದರೆ ನಿಜವಾದ ಭಕ್ತರು ಅಸುರಾವೇಶದಿಂದ ಪರಮಾತ್ಮನ ದ್ವೇಷ ಮಾಡಿದರೂ ಕೂಡ ಪರಮಾತ್ಮ ಅವರ ತಪ್ಪನ್ನು ಮನ್ನಿಸಿ ಅವರಿಗೆ ಭಕ್ತಿ ಅನುಸಾರವಾಗಿ ಅನುಗ್ರಹ ಮಾಡ್ತಾನೆ. ಅಷ್ಟು ದ್ವೇಷ ಮಾಡಿದರೂ ಕೂಡ ಅವರಿಗೆ ಮುಕ್ತಿ ಆಯ್ತಲ್ಲ. ಯಾಕೆಂದರೆ ಅವರಿಗೆ ಆಸುರಿ ಜನ್ಮ ಬಂತು. ಸನಕಾದಿಗಳ ಶಾಪವಶಾತ್ ಆಸುರಿ ಜನ್ಮ ಬಂತು. ಹಿರಣ್ಯಕಶಿಪು ಹಿರಣ್ಯಾಕ್ಷ ಸತ್ತಾಗ ಎಷ್ಟು ಧರ್ಮೋಪದೇಶ ಮಾಡ್ತಾನೆ, ಅವರ ಅಮ್ಮನಿಗೆ ಉಪದೇಶ ಮಾಡ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಆ ಜಯ ವಿಜಯರ ಸ್ವರೂಪ ವ್ಯಕ್ತವಾದಾಗ ಅವರು ಒಳ್ಳೆಯವರಾಗೇ ಇದ್ದರು. ಯಾವಾಗ ಆಸುರಿ ಭಾವ ವ್ಯಕ್ತವಾಗ್ತಾ ಇತ್ತು ಆವಾಗ ಪರಮಾತ್ಮ ದ್ವೇಷ ಮಾಡ್ತಾ ಇತ್ತು. ಹಾಗಾಗಿ ಪರಮಾತ್ಮ ಅವರ ಒಂದು ಪರವಶತೆ
ಕಂಡು ಅವರನ್ನು ಅನುಗ್ರಹ ಮಾಡ್ತಾನೆ ಹೊರತು ಅವರು ದ್ವೇಷ ಮಾಡಿದರೂ ಕೂಡ ಅವರಿಗೆ ಮುಕ್ತಿ ಕೊಡಲಿಲ್ವಾ? ಹಿರಣ್ಯಕಶಿಪು ವರಾಹನಾಗಿ ಹಿರಣ್ಯಾಕ್ಷನನ್ನು ಕೊಂದ, ನರಸಿಂಹನಾಗಿ ಹಿರಣ್ಯಕಶಿಪುವನ್ನು ಕೊಂದ, ರಾಮನಾಗಿ ರಾವಣ ಕುಂಭಕರ್ಣರನ್ನು ಕೊಂದ, ಕೃಷ್ಣನಾಗಿ ದಿಶಭಾದ ಭಕ್ತರನ್ನು ಕೊಂದು ಮೂರೂ ಜನ್ಮಗಳಲ್ಲಿಯೂ ಅವರು ಪರಮಾತ್ಮನ ದ್ವೇಷ ಮಾಡಿದರೂ ಸಹ ಅವರಿಗೆ ಸದ್ಗತಿಯನ್ನು ಕೊಟ್ಟ ಪರಮಾತ್ಮ. ಯಾಕೆ ಅಂದರೆ ಅವರು ದ್ವೇಷದಿಂದ ತನಗೆ ಅವಮಾನ ಮಾಡಿದ್ದರೂ ಕೂಡ ಅವರ ಈ ಒಂದು ಅವರ ಭಕ್ತಿಯ ಪರವಶತೆ ಕಂಡು ಅವರ ತಪ್ಪನ್ನು ಮನ್ನಿಸಿ ಅವರ ಭಕ್ತಿ ಅನುಸಾರವಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ ಎಂಬ ವಿಚಾರವನ್ನು ಇಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಹಾಗೆಯೇ ನಾವು ಕೃಷ್ಣನ ಕಥೆ ಕೇಳುವಾಗ ನೋಡಿದ್ದೆವು, ಶಿಶುಪಾಲ, ಪೂತನಿ ಅವ್ರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡ್ತಾನೆ. ಪೂತನಿಯಷ್ಟು ಕೆಟ್ಟವಳು, ಅವಳು ಕೃಷ್ಣನ ಸಾಯಿಸ್ಲಿಕ್ಕಾಗಿ ಬಂದವಳು. ಅಂತಹ ಪೂತನಿಗೂ ಸದ್ಗತಿಯನ್ನು ಕೊಟ್ಟ. ಯಾಕೆ ಅಂದರೆ ಅವಳು ಊರ್ವಶಿ, ಅವಳಿದ್ದವಳು ಊರ್ವಶಿ, ಶಾಪವಶಾತ್ ಅವಳು ಪೂತನಿ ಆಗಿದ್ಲು. ಹಾಗಾಗಿ ಅವರು ಅಸುರರಾದರೂ ಕೂಡ ಅವರಿರತಕ್ಕಂತಹ ಜಯ ವಿಜಯರು ಊರ್ವಶಿ ಅವರ ಆತ್ಮವನ್ನು ಗುರುತಿಸಿ ಅವರಿಗೆ ಸದ್ಗತಿಯನ್ನು ಕೊಟ್ಟಿದ್ದಾನೆ ಹೊರತು ಅವರು ಮಾಡಿದ ದ್ವೇಷದಿಂದ ಅವರಿಗೆ ಸದ್ಗತಿ ಆದದ್ದಲ್ಲ. ಹೀಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಅಲ್ಲದೆ ಪರಮಾತ್ಮ ದ್ವೇಷದಿಂದಲೂ ಮುಕ್ತಿ ಕೊಡ್ತಾನಂತಾಗಿದ್ದರೆ ಈ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ ಮತ್ತು ಶಿಶುಪಾಲದಂಥ ಭಕ್ತರು ಇವರಿಗೆ ಮೋಕ್ಷವನ್ನು ಕೊಟ್ಟ ಹಾಗೆ ಬೇರೆಯವ್ರಿಗೆ ಕೊಡಲಿಲ್ಲ. ಕಂಸನಿಗೆ ಮೋಕ್ಷ ಕೊಡಲಿಲ್ಲ, ಕಂಸನಿಗೆ ಸದ್ಗತಿ ಆಗಲಿಲ್ಲ. ಆಮೇಲೆ ಚಾಣೂರ ಮುಷ್ಟಿಕರನ್ನು ಕೊಂದ, ಧೇನುಕನನ್ನು ಕೊಂದ, ಅವ್ರಿಗೆ ಸದ್ಗತಿ ಆಯಿತಾ? ಇಲ್ಲ, ಅವರೆಲ್ಲ ಅಂದಂತ ಮನಸ್ಸಿಗೆ ಹೋದರು. ಹಿರಣ್ಯಕಶಿಪು ಅವನು ಶಾಪವಶಾತ್ ಆಸುರಿ ಭಾವವನ್ನು ಹೊಂದಿ ಅವನು ಅಂಧಂತಮಸ್ಸಿಗೆ ಹೋಗಬೇಕಾಗಿತ್ತು. ಪರಮಾತ್ಮನ ದ್ವೇಷ ಮಾಡಿದ್ರೆ ಅಂಧಂತಮಸ್ಸೆ. ಆದರೂ ಕೂಡ ಯಾಕೆ ಹೋಗಲಿಲ್ಲ ಅಂದರೆ ಪ್ರಹ್ಲಾದನ ಭಕ್ತಿ ಅವನಿಗೆ ಸದ್ಗತಿ ಕೊಟ್ಟದು. ಒಂದು ಮೂಲದಲ್ಲಿ ಅವರು ಜಯ ವಿಜಯರು, ಏನೋ ಶಾಪವಶಾತ್ ಅವರು ಪರವಶರಾಗಿ ದ್ವೇಷ ಮಾಡಿದರು. ಅದಕ್ಕೆ ತಕ್ಕ ಪಾಠವನ್ನು ಪರಮಾತ್ಮ ಕಲಿಸಿದ. ಆದರೆ ಅವರು ಅನ್ನಂತಮಸ್ಸಿಗೆ ಯಾಕೆ ಹೋಗಲ್ಲ ಅಂದರೆ ಅವರಲ್ಲಿರ್ತಕ್ಕಂತಹ ಅಸುರ ಜೀವ ಅದು ಅನ್ನಂತಮಸ್ಸಿಗೆ ಹೋಯಿತು. ಆದರೆ ಹಿರಣ್ಯಕಶಿಪಿಗೆ ಸದ್ಗತಿ ಆಯಿತು. ಯಾಕೆ ಅಂದರೆ ಹಿರಣ್ಯಶಿಕುಶ್ಚಾಪಿ ಭಗವನ್ನಿಂದಯಾತಮಃ ವಿವಿಕ್ಷು ಗತ್ಯಗಾತ್ನು ಸೂನೋ ಪ್ರಹ್ಲಾದಸ್ಯಾನುಭಾವತಃ. ಪರಮಾತ್ಮನ ದ್ವೇಷ ಮಾಡಿದರೆ ಖಂಡಿತವಾಗಿ ಸದ್ಗತಿ ಇಲ್ಲ, ಅದು ಅಂಧಂತಮಸ್ಸಿಗೆ ಕಾರಣ. ನೃಸಿಂಹ ಪ್ರತ್ಯಕ್ಷ ಆದಾಗ ಪ್ರಹ್ಲಾದ ಕೇಳ್ತಾರೆ, ನನ್ನ ಅಪ್ಪ ಪದೇ ಪದೇ ನಿನ್ನನ್ನು ನಿಂದಿಸಿ ಮಹಾಪಾಪಕ್ಕೆ ಗುರಿಯಾಗಿದ್ದಾನೆ, ಅವನ ಆ ಒಂದು ಪಾಪವನ್ನು ಕ್ಷಮಿಸು, ಅವನಿಗೆ ಸದ್ಗತಿಯನ್ನು ಕೊಡುವಂಥ ಪ್ರಾರ್ಥನೆ ಮಾಡ್ತಾನೆ. ಹಾಗಾಗಿ ಆ ಪ್ರಹ್ಲಾದರಾಜರ ಪ್ರಾರ್ಥನೆಯಂತೆ ಹಿರಣ್ಯಕಶಿಪಿಗೆ ಸದ್ಗತಿ ಆಯಿತೆ ಹೊರತು ಖಂಡಿತವಾಗಿ ಭಗವನ್ನಿಂದನೆ ಮಾಡಿದರೆ ದುರ್ಗತಿಗೆ ಕಾರಣವಾಗತ್ತೆ. ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕೆಂಬ ವಿಚಾರವನ್ನು ಈ ಅಧ್ಯಾಯದಲ್ಲಿ ನಿರೂಪಿಸ್ತಾರೆ. ಮತ್ತು ಹಿರಣ್ಯಕಶಿಪು ಹಿರಣ್ಯಾಕ್ಷ ದ್ವೇಷ ಮಾಡಿದರೂ ಕೂಡ ಪರಮಾತ್ಮನ ಸಂಘ ಆಯ್ತಲ್ಲ, ಆ ಪುಣ್ಯ ಯಾರಿಗೆ ಸಿಗತ್ತೆ ಹೇಳಿ? ರಾಮ ವಾಲಿಯನ್ನು ಕೊಂದ, ವಾಲಿಯನ್ನು ಬದುಕಿಸ್ತೇನೆ ಬೇಕಾದರೆ ಅಂದ, ಆದರೂ ವಾಲಿ ಇಷ್ಟಪಡಲಿಲ್ಲ. ಯಾಕೆ? ಪರಮಾತ್ಮನ ಕೈಯಿಂದ ತಾನು ಸಾಯಬೇಕು ಅಂತ. ಪರಮಾತ್ಮನ ದರ್ಶನ, ಪರಮಾತ್ಮನ ಸ್ಪರ್ಶ ಯಾರಿಗೆ ಸಿಗತ್ತೆ ಅಲ್ವಾ? ಪರಮಾತ್ಮನ ಸ್ಪರ್ಶ ಪರಮಾತ್ಮನ ದರ್ಶನ ಆದರೆ ಎಲ್ಲ ಪಾಪಗಳು ನಾಶವಾಗ್ತವೆ. ಹಾಗಾಗಿ ಆ ವ್ಯಕ್ತಿ ಉದ್ಧಾರ ಆಗಲೇಬೇಕು. ಪರಮಾತ್ಮ ಸ್ವತಃ ತನ್ನ
ಕೈಯಿಂದಲೇ ಕರುಳು ಬಗಿತಾನೆ ಹಿರಣ್ಯಕಶಿಪು. ಆ ಪರಮಾತ್ಮನ ಸ್ಪರ್ಶ ಆಯಿತು, ಪರಮಾತ್ಮನ ದರ್ಶನ ಆಯಿತು. ಹುಡುಕೊಂಡು ಹೋಗಿದ್ದ ಎಲ್ಲೆಲ್ಲೋ, ಎಲ್ಲಿದ್ದಾನೆ ಹರಿ ಅಂತ. ಪರಮಾತ್ಮ ಅಲ್ಲೇ ದರ್ಶನ ಕೊಟ್ಟ, ಎಲ್ಲಿ ಹುಡ್ಕೊಂಡು ಹೋಗಬೇಕಾಗಿರಲಿಲ್ಲ, ಅಲ್ಲೇ ದರ್ಶನ ಕೊಟ್ಟ. ಆ ಪರಮಾತ್ಮನ ದರ್ಶನ, ಅವನ ಸ್ಪರ್ಶ, ಹಾಗಾಗಿ ಈ ಎಲ್ಲ ಪಾಪಗಳನ್ನು ಕೂಡ ದೂರ ಮಾಡಿ ಆ ವ್ಯಕ್ತಿಯನ್ನು ಉದ್ಧಾರ ಮಾಡ್ತವೆ. ಹಾಗಂದು ಮಾತ್ರಕ್ಕೆ ನಾವು ಪರಮಾತ್ಮನ ದ್ವೇಷ ಮಾಡ್ತೇವೆ, ಪರಮಾತ್ಮ ಬಂದು ಸಂಹಾರ ಮಾಡಲಿ ನಮಗೆ ಮುಕ್ತಿ ಆಗತ್ತೆ ಎಂದು ಭಾವಿಸಬಾರದು. ಯಾಕೆಂದರೆ ಪರಮಾತ್ಮನ ದರ್ಶನ ಸ್ಪರ್ಶನ ಅವುಗಳು ಮಾತ್ರ ಪಾಪನಾಶಕ ಅಲ್ಲ. ಆದರೆ ಆ ಪರಮಾತ್ಮ ಸರ್ವೋತ್ತಮ, ಪೂಜ್ಯ, ಉದ್ಧಾರ ಮಾಡ್ತಕ್ಕಂಥವನು. ಈ ಅನುಸಂಧಾನ ನಮಗಿದ್ದರೆ ಮಾತ್ರ ಅವನ ದರ್ಶನ ಸ್ಪರ್ಶನ ಪಾಪ ಪರಿಹಾರ ಮಾಡುವಂಥದ್ದು. ವಾಲಿಗೆ ಕೊನೆಗಾಲದಲ್ಲಿ ಆ ಜ್ಞಾನೋದಯ ಆಯಿತು ಅವನಿಗೆ. ಹಾಗಾಗಿಯೇ ತಾನು ಮಾಡಿದ ತಪ್ಪನ್ನೆಲ್ಲ ಒಪ್ಪಿಕೊಳ್ತಾನೆ ಅವನು ವಾಲಿ. ಆಗ ಮತ್ತೆ ವಾಲಿಯನ್ನು ಬದುಕಿಸ್ಬೇಕು ಅಂತ ಅಪೇಕ್ಷೆ ಪಟ್ಟರೆ ವಾಲಿಯನ್ನು ಇಷ್ಟಪಡಲಿಲ್ಲ. ಭಗವಂತನ ಕೈಯಿಂದ ಮರಣ ಬರೋದಂದರೆ, ಅವನು ವಾಲಿ ಭಕ್ತ, ಅವನು ರಾಮನ ಪರಮ ಭಕ್ತ. ಅವ ಮಾಡಿದ ತಪ್ಪಿಗೆ ರಾಮ ಅವನಿಗೆ ಶಿಕ್ಷೆ ಕೊಟ್ಟದ್ದು ಹೊರತು ಅವನು ಯಾವತ್ತೂ ರಾಮನನ್ನು ದ್ವೇಷ ಮಾಡಿಲ್ಲ ವಾಲಿ. ಅವ ಮಾಡಿದ ಒಂದು ಪಾಪ ಕೃತ್ಯಕ್ಕೆ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಹೊರಟನೇ ಹೊರತು ಅವ ಯಾವತ್ತೂ ದ್ವೇಷ ಮಾಡಲಿಲ್ಲ. ಪರಮಭಕ್ತನಾಗಿದ್ದ ಅವನು ವಾಲಿ. ಹಾಗಾಗಿ ವಾಲಿ ಅಂಥವರಿಗೆ ಪರಮಾತ್ಮನ ಸ್ಪರ್ಶದಿಂದ ಸದ್ಗತಿ ಆಯಿತು ಅಂತ ಹೇಳಬೇಕಾದ್ರೆ ಅಲ್ಲಿ ಅವರಿಗೆ ಆ ಒಂದು ಜ್ಞಾನ ಇದೆ. ಏನು? ಪರಮಾತ್ಮ ಸರ್ವೋತ್ತಮ, ಅವ ನಮ್ಮ ಉದ್ಧಾರ ಮಾಡ್ತಕ್ಕಂಥವನು. ಈ ಒಂದು ಅನುಸಂಧಾನ ಇರುವುದರಿಂದಾಗಿ ಆ ದರ್ಶನ ಸ್ಪರ್ಶನಗಳು ಅವನೆಲ್ಲ ಪಾಪವನ್ನು ಪರಿಹಾರ ಮಾಡಿದರು. ಅದಿಲ್ಲದೆ ಇದ್ದರೆ ಅದು ಖಂಡಿತವಾಗಿಯೂ ಪಾಪ ಪರಿಹಾರವನ್ನು ಮಾಡುವಂಥದ್ದಲ್ಲ. ಆದ್ದರಿಂದ ಈ ಅನುಸಂಧಾನ ಅನ್ನೋದು ಬಹಳ ಮುಖ್ಯ. ಅನುಸಂಧಾನ ಇಲ್ಲದೆ ನಾವು ನಿರಂತರ ಪರಮಾತ್ಮನ ಸ್ಮರಣೆ ಮಾಡಿದರೆ ಅನುಸಂಧಾನ ಬೇಕು. ಅನುಸಂಧಾನ ಇದ್ದರೆ ಮಾತ್ರ. ಈಗ ಗಂಗಾ ಸ್ನಾನ ಮಾಡಿದರೆ ನಮಗೆ ತುಂಬ ಪುಣ್ಯ ಬರುತ್ತೆ. ಹಾಗಂತ ಗಂಗೆಯಲ್ಲಿ ಎಷ್ಟು ಜಲಚರ ಪ್ರಾಣಿಗಳಿವೆ, ಅವ್ರಿಗೆಲ್ಲ ಮುಕ್ತಿಗಳಾಗ್ಬಿಡ್ಬೇಕಾಗಿತ್ತು. ಪ್ರತಿಯೊಂದು ಜೀವಿ, ಜಲಚರ ಪ್ರಾಣಿಯು, ಗಂಗಾ ನದಿಯಲ್ಲಿ ವಿಹರಿಸ್ತಕ್ಕಂತಹ ಪ್ರತಿಯೊಂದು ಜಲಚರ ಪ್ರಾಣಿಯು ಮುಕ್ತವಾಗಬೇಕು ಅಲ್ವಾ? ಎಲ್ಲ ಪಾಪ ನಿವಾರಣೆ ಆಗಬೇಕು. ಯಾಕೆ ಯಾವಾಗ ಗಂಗಾ ಸ್ನಾನ ಮಾಡ್ತಾ ಇವೆ? ನಾವು ಯಾವಾಗ ಹೋಮ್ ಮಾಡ್ತೀವಿ ಗಂಗಾ ಸ್ನಾನ. ಗಂಗಾ ಗಂಗಾ ಅಂತ ಹೇಳಿದರೆ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತಾನ್ಯಪಿ. ಗಂಗೆ ಗಂಗೆ ಅಂದರೆ ಸಾಕು, ಗಂಗೆ ಉದ್ಧಾರ ಮಾಡ್ತಾಳೆ. ಹಾಗಿರುವ ಗಂಗೆಯಲ್ಲಿ ಯಾವಾಗಲೂ ಸ್ನಾನ ಮಾಡ್ತಾ ಇರಬೇಕಾದ್ರೆ ಯಾಕೆ ಅವುಗಳ ಉದ್ಧಾರ ಆಗೋದಿಲ್ಲ? ಅಲ್ಲಿ ಗಂಗಾದಲ್ಲಿರ್ತಕ್ಕಂಥ ಯಾವ ಜಲಚರಗಳಿಗೂ ಆ ಅನುಸಂಧಾನ ಇಲ್ಲ. ಅನುಸಂಧಾನ ಪೂರ್ವಕವಾಗಿ ನಾವು ಮಾಡುವಂಥದ್ದೇ ನಿಜವಾದ ಶ್ರೇಷ್ಠವಾಗಿರ್ತಕ್ಕಂತಹ ಕರ್ಮ. ಅದುವೇ ನಿಜವಾದ ಪೂಜೆ. ಇಲ್ಲದೆ ಹೋದರೆ ಬರೀ ಅದೊಂದು ಗೊಂಬೆ ಆಟ ಅಷ್ಟೇ, ಬೇರೇನಿಲ್ಲ. ಆದ್ದರಿಂದ ಬರೀ ಪರಮಾತ್ಮನ ದರ್ಶನ ಆದ ಮಾತ್ರಕ್ಕೆ ಎಷ್ಟು ದುಷ್ಟರು ಕೃಷ್ಣನನ್ನು ನೋಡಲಿಲ್ಲ. ಕುರುಕ್ಷೇತ್ರ ಸಂಗ್ರಾಮದಲ್ಲಿ 11 ಅಕ್ಷೋಹಿಣಿ ಸೈನ್ಯ, ಕೌರವರ ಸೈನ್ಯದಲ್ಲಿ ಎಂತೆಂಥ ದುಷ್ಟಿದ್ರು. ಸ್ವತಃ ಕೃಷ್ಣನ ಸಾಕ್ಷಾತ್ ನೋಡ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನ ಆಗೋಯ್ತು ಅವರಿಗೆ, ಮತ್ತು ಮುಕ್ತಿನೇ ಆಗಬೇಕಲ್ಲ ಅವರಿಗೆ. ಅಂದರೆ ಅವರಿಗೆ ಅನುಸಂಧಾನ ಇಲ್ಲ. ಕೃಷ್ಣ ದೇವರು ಅಂತ ಅವರಿಗೆ ಅನುಸಂಧಾನವೇ ಇಲ್ಲ. ಹಾಗಾಗಿ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನನ್ನು ಕಂಡಂತಹ ಎಲ್ಲ ಕೌರವರಿಗೂ ಸದ್ಗತಿ ಆಗಿಬಿಡ್ಬೇಕಿತ್ತು. ಪರಮಾತ್ಮನ ದರ್ಶನ ಆಯ್ತಲ್ಲ. ಆದರೆ ಅವರೆಲ್ಲ ಬಂದದ್ದು ಯಾಕೆ? ಕೃಷ್ಣನ ನೋಡ್ಲಿಕ್ಕೆ ಬಂದವರಲ್ಲ, ಕೃಷ್ಣನ ಜೊತೆ ಇದ್ದವರನ್ನು ಕೊಲ್ಲಲಿಕ್ಕೆ ಬಂದದ್ದು ಅಲ್ವಾ? ಆ ಅಹಂಕಾರ, ಅಧಿಕಾರ ತನಗೆ ಸಿಗಬೇಕು, ತಾನೊಬ್ಬನೇ ರಾಜನಾಗಿ ಮೆರಿಬೇಕು, ಪಾಂಡವರು ಕಷ್ಟಪಡಬೇಕು, ಅವರು ಕಾಡಿನಲ್ಲಿ ವಾಸ ಮಾಡಬೇಕು, ಈ ಒಂದು
ಸ್ವಾರ್ಥ, ದುರಹಂಕಾರ. ಹಾಗಾಗಿ ಕೃಷ್ಣನ ಯಾವತ್ತೂ ಅವರು ಪ್ರೀತಿಯಿಂದ ನೋಡಲಿಲ್ಲ. ಕೃಷ್ಣನನ್ನು ಕೊಂಡುಕೊಳ್ಳುವ ರೀತಿಯಲ್ಲಿ ವ್ಯವಹಾರ ಮಾಡಿದರು. ಕೃಷ್ಣ ಸಂಧಾನಕ್ಕೆ ಹೋಗುವಾಗ ಧೃತರಾಷ್ಟ್ರ ದೊಡ್ಡ ರೆಡ್ ಕಾರ್ಪೆಟ್ ಹಾಸಿದ್ದ ತನ್ನ ಕಡೆ ಎಳ್ಕೊಳ್ಬೇಕು ಅಂತ. ಅಂಥದಕ್ಕೆಲ್ಲ ಪರಮಾತ್ಮ ಒಲಿಯುವುದಿಲ್ಲ. ಯಾವ ಹಣ ಶ್ರೀಮಂತಿಕೆಗೆ ಪರಮಾತ್ಮ ಒಲಿಯುವುದಿಲ್ಲ. ಅವನು ಮೆಚ್ಚುವುದು ತನ್ನ ಭಕ್ತರ ಭಕ್ತಿಗೆ. ಹಾಗಾಗಿ ಹಸ್ತಿನಾವತಿಗೆ ಬಂದರೆ ಬಹಳ ವೈಭವವಾಗಿರ್ತಕ್ಕಂತಹ ಸ್ವಾಗತವನ್ನು, ಉಪಚಾರವನ್ನು ಮಾಡಲಿಕ್ಕೆ ಧೃತರಾಷ್ಟ್ರ ಬಯಸಿದರೂ ಕೂಡ ಕೃಷ್ಣ ವಿದುರನ ಮನೆಗೆ ಹೋದ ಅಲ್ವಾ. ವಿದುರನ ಮನೆಗೆ ಹೋಗಿ ಹಾಲು ಕುಡಿದ, ಊಟ ಮಾಡಲಿಲ್ಲ ಕೌರವನ ಮನೆಯಲ್ಲಿ. ಆದ್ದರಿಂದ ಆ ಕೌರವರಲ್ಲಿ ಕೃಷ್ಣ ಬೇಕು ಅಂತಿರಲಿಲ್ಲ, ಕೃಷ್ಣನ ಕೊಂಡುಕೊಳ್ಬೇಕು ಅಂತ. ಒಮ್ಮೆ ದುರ್ಯೋಧನ ಕೇಳ್ತಾನೆ ಕೃಷ್ಣ, ನಾನು ಬೇಕು, ನನ್ನ ಯಾದವ್ರು ಬೇಕು ಅಂತ. ನೀನೊಬ್ಬರಿಂದ ಏನಾಗುತ್ತೆ, ನೀನು ಬೇಡ ಅಂತ, ನಿನ್ನ ಸೈನ್ಯ ಕೊಡು ಸಾಕು ಅಂತ. ಒಂದು ದಿವಸ ಕೃಷ್ಣ ಮಲಗಿದ್ದಾಗ ಇವರಿಬ್ಬರು ಹೋಗಿದ್ದಾರೆ. ಕೃಷ್ಣ ಓಡಿಸ್ಕೊಂಡು ಅವನನ್ನು ಎಳ್ಕೊಳ್ಬೇಕು ನಮ್ಮ ಕಡೆಗೆ ಅಂತ. ಕೃಷ್ಣನು ಹೋಗಿದ್ದ, ಅರ್ಜುನನು ಹೋಗಿದ್ದಾನೆ, ದುರ್ಯೋಧನ ಹೋಗಿದ್ದಾನೆ. ಕೃಷ್ಣ ಕಣ್ಣು ಬಿಟ್ಕೊಂಡು ನಾನು ಕಾಣಬೇಕು, ತಕ್ಷಣ ನಾನು ಮೊದಲು ಕೇಳ್ಕೊಳ್ಬೇಕು. ಮೊದಲು ಅರ್ಜುನ ಕೇಳ್ಕೊಳ್ಬಾರ್ದು. ಅರ್ಜುನ ಏನಾದ್ರು ಕೇಳಿಬಿಟ್ರೆ ಮತ್ತೆ ನನಗೆ ಸಿಗುವುದಿಲ್ಲ ಅಂತ ಆಗ್ತದಲ್ಲ, ನಾನೇ ಮೊದಲು ಕೇಳ್ಕೊಳ್ಬೇಕು ಅಂತ ದುರ್ಯೋಧನ ಕೃಷ್ಣನ ತಲೆ ಹತ್ತಿರ ಕೂತ್ಕೊಂಡಂತೆ. ಕಣ್ಣು ಬಿಟ್ಕೊಳ್ಳೆ ಕಾಣ್ತಾನಲ್ಲ. ಆಗ ಅರ್ಜುನ ಏನು ಮಾಡಿದ, ತಲೆ ಹತ್ತಿರ ಕೂತ್ಕೊಳ್ಳಿಲ್ಲ, ಕಾಲು ಹತ್ತಿರ ಕೂತ್ಕೊಂಡ. ಕೃಷ್ಣ ಕಣ್ ತೆಗೆದ ಕೂಡಲೇ ತಾನು ಕಾಣಬೇಕು ಅಂತ ದುರ್ಯೋಧನ ತಲೆ ಹತ್ತಿರ ಕೂತ್ಕೊಂಡ. ಕೃಷ್ಣ ಕಣ್ಣು ಬಿಟ್ಟ ಕ್ಷಣ ಅವ ಕಾಣಲಿ ಅಂಥೇಳಿ ಅರ್ಜುನ ತಲೆ ಹತ್ತಿರ ಕೂತ್ಕೊಳ್ಳದೆ ಕಾಲು ಬಳಿ ಕೂತ್ಕೊಂಡ. ಕೃಷ್ಣನ ಕಾಲು ಹಿಡಿಬೇಕು, ಇವ ತಲೆ ಮೇಲೆ ಕೂತ್ಕೊಳ್ಳಿಕ್ಕೆ ಹೋದ. ಏನು ಕೇಳ್ಬಿಡ್ತಾನೋ ಅಂತ ಆತಂಕ ಅರ್ಜುನ. ಅದಕ್ಕೆ ತಾನೇ ಮೊದಲು ಕೇಳಬೇಕು ಅಂತ ತಲೆ ಹತ್ತಿರ ಕೂತ್ಕೊಂಡು ಕೃಷ್ಣ ಬಳಿ ಕೇಳ್ಕೊಂಡ, ಏನು ಬೇಕು, ನಾನು ಬೇಕೋ ನನ್ನ ಸೈನ್ಯ ಬೇಕು ಅಂತ. ಕೃಷ್ಣ ಒಬ್ಬ ಬಂದರೆ ಏನಾಗತ್ತೆ, ಅವ ಸುಮ್ಮನೆ ಕಾರ್ ಡ್ರೈವರ್ ಅಷ್ಟೇ, ರಥ ಓಡಿಸುವ ಅಷ್ಟೇ, ಅವೇನು ಯುದ್ಧ ಮಾಡುವನಲ್ಲ. ಅದಕ್ಕಿಂತ ಕೃಷ್ಣನ ಸೈನ್ಯವುಳ್ಳ ನನಗೆ ಬಂದರೆ ನನ್ನ ಸೈನ್ಯ ದೊಡ್ಡದಾಗ್ತದೆ, ಆಗ ಪಾಂಡವರನ್ನು ನಾನು ಸೋಲಿಸಬಹುದು ಅಂತ ಅವನ ಆಲೋಚನೆ. ಸೈನ್ಯ ಬೇಕು ಅಂತ ಕೇಳಿದ. ಕೃಷ್ಣ ಏನು ಕೇಳಿದ, ನನಗೇನು ಬೇಡ, ನೀನು ಬೇಕು ಅಂತ. ಪರಮಾತ್ಮ ಬೇಕು ಅಂದರೆ ಎಲ್ಲ ಬರ್ತದೆ. ಪರಮಾತ್ಮನ ಕಡೆ ತಿರುಗಿದರೆ ನಮಗೆಲ್ಲವೂ ಬರ್ತದೆ. ನಾವು ಸೂರ್ಯನಿಗೆ ವಿಮುಖನಾಗಿ ಓಡ್ತಾ ಇದ್ದರೆ ನಮ್ಮ ನೆರಳು ಮುಂದೆ ಓಡ್ತಾ ಇರ್ತದೆ. ಆ ನೆರಳನ್ನು ನಾವು ಹಿಡಿಬೇಕಂತ ಎಷ್ಟು ಪ್ರಯತ್ನ ಮಾಡಿದರೂ ನಮಗೆ ನೆರಳು ಸಿಗುವುದಿಲ್ಲ, ನಮ್ಮ ಕೈಗೆ ಸಿಗುವುದಿಲ್ಲ. ಅದು ನಾವು ಓಡಿಸೋದು ಓಡ್ತಾ ಇರ್ತದೆ. ಯಾಕೆ, ನಮ್ಮ ನೆರಳು ನಮ್ಮ ಮುಂದೆ ಇರ್ತದೆ. ಅದೇ ನಾವು ಎಷ್ಟು ಓಡಿದರೂ ನಮ್ಮ ನೆರಳು ನಮ್ಮ ಕೈಗೆ ಸಿಗುವುದಿಲ್ಲವಲ್ಲ. ಅದೇ ಸೂರ್ಯನಿಗೆ ಅಭಿಮುಖವಾಗಿ ಓಡಿದರೆ ನಾವು ನೆರಳನ್ನು ಹಿಡಿಬೇಕಾಗಿಲ್ಲ, ನೆರಳೇ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರ್ತದೆ. ಹಾಗೆ ಭಗವಂತನ ಕಡೆಗೆ ಮುಖ ಮಾಡಿದರೆ ನಾವು ಏನು ಬಯಸದಿದ್ದರೂ ಎಲ್ಲವೂ ನಮಗೆ ಬರ್ತದೆ. ಆದರೆ ಪರಮಾತ್ಮನ ಕಡೆಗೆ ವಿಮುಖನಾಗಿ, ಸೂರ್ಯನಿಗೆ ವಿಮುಖನಾಗಿ ವಿರುದ್ಧ ದಿಕ್ಕಿನಲ್ಲಿ ಓಡಿದರೆ ನಮ್ಮ ನೆರಳು ಎಷ್ಟು ಓಡಿದರೂ ನಮ್ಮ ಕೈಗೆ ಹೇಗೆ ಸಿಗುವುದಿಲ್ವೋ ಹಾಗೆ ನಾವು ಏನು ಬಯಸಿದರೂ ಕೂಡ ನಮಗೆ ಸಿಗುವುದಿಲ್ಲ. ಅದೇ ನಾವು ಯಾವುದನ್ನು ಬಯಸದೆ ಕೃಷ್ಣ ಕಡೆಗೆ ಅಭಿಮುಖನಾದರೆ ಎಲ್ಲವೂ ನಮಗೆ ಬರ್ತದೆ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಇದ್ದವನು ಕೃಷ್ಣ. ಅಂತ ಕೃಷ್ಣ ಒಬ್ಬ ಇದ್ರೆ ಸಾಕು ಅಂತ ಅರ್ಜುನ ಕೃಷ್ಣ ಬೇಕು ಅಂತ ಕೇಳ್ಕೊಂಡಂತೆ. ಈ ಒಂದು ಅನುಸಂಧಾನ ಪರಮಾತ್ಮ ಬೇಕು. ಪರಮಾತ್ಮ ಇದ್ರೆ ಎಲ್ಲವೂ ಇರುತ್ತೆ. ದುರ್ಯೋಧನಿಗೆ ಆ ಪ್ರಜ್ಞೆ ಇರಲಿಲ್ಲ. ಈ ಕೃಷ್ಣ ಗೊಲ್ಲ, ದನ ಕಾಯುವ, ಇವನಿಂದ ಏನಾಗುತ್ತೆ, ಇವನು ಸೈನ್ಯ ಆದರೆ ಒಂದಿಷ್ಟು ಪಾಂಡವ ಸೈನ್ಯವನ್ನು ನಾಶ ಮಾಡಿ ಹಾಕ್ಬೋದು ಅಂತ ಕೇಳ್ಕೊಂಡ. ಅಂತಹ ಕೃಷ್ಣ ಸಂಧಾನಕ್ಕೆ ಬಂದಾಗ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ ದುರ್ಯೋಧನ. ಪರಮಾತ್ಮನ ಕಟ್ಟಿ ಹಾಕಲಿಕ್ಕೆ ಆಗತ್ತೆಯೇ? ಖಂಡಿತ ಆಗೋದಿಲ್ಲ. ಹಾಗಾಗಿ ಅಂತಹ ದುರ್ಯೋಧನಾದಿಗಳು ಪ್ರತ್ಯಕ್ಷವಾಗಿ ಕೃಷ್ಣನ ಕಂಡಾಗ ಅವರಿಗೆ ಮೋಕ್ಷ ಕೊಡಬೇಕಾಗಿತ್ತು. ಯಾಕಾಗಲ್ಲ ಅಂದರೆ ಅವರಿಗೆ ಅಂತಹ ಅನುಸಂಧಾನ ಇಲ್ಲ, ಆ ಪ್ರೇಮ ಇಲ್ಲ, ಭಕ್ತಿ ಇಲ್ಲ. ಆದ್ದರಿಂದ
ಭಕ್ತಿಯಿಂದ ನಾವು ಏನು ಮಾಡ್ತೇವೆ, ಭಕ್ತಿಗೆ ಪರಮಾತ್ಮ ವಶನಾಗ್ತಾನೆ ಅಂತ ಆ ಭಕ್ತಿಯ ಪ್ರಾಮುಖ್ಯತೆಯನ್ನು ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಯಾವುದೇ ಕಾರ್ಯ ಮಾಡಿದರೂ ಕೂಡ ಅಲ್ಲಿ ಭಗವಂತನ ಭಕ್ತಿ ಇರಬೇಕು. ಭಕ್ತಿಯಿಂದ ನಾವು ಮಾಡತಕ್ಕಂತಹ ಯಾವುದೇ ಕಾರ್ಯ ಇರಲಿ ಅದು ಭಗವಂತನ ಪೂಜೆ ಆಗುತ್ತೆ ಎಂಬ ವಿಚಾರವನ್ನು ಇಲ್ಲಿ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಇಂತಹ ಭಕ್ತಿಯನ್ನು ಹೊಂದಿದಂತಹ ಭಗವಂತನ ಭಗವದ್ಭಕ್ತನ ಲಕ್ಷಣ ಹೇಗಿರುತ್ತೆ ಅದನ್ನು ಕೂಡ ಇಲ್ಲಿ ಹೇಳ್ತಾರೆ. ಯಾರು ಪರಮಾತ್ಮನ ಭಕ್ತರು ಹೇಗಿರ್ತಾರೆ, ಪರಮಾತ್ಮನ ನಾನಾ ರೂಪಗಳು, ಎಲ್ಲ ವಿಚಾರಗಳನ್ನು ಹೇಳ್ತಾ ಅಂತಹ ಅಂತಹ ಭಕ್ತನ ಒಂದು ಯೋಗಕ್ಷೇಮವನ್ನು ನಾನು ಯಾವಾಗಲೂ ವಹಿಸ್ಕೊಳ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಯಾರು ಬೇರೆ ದೇವತೆಗಳನ್ನು ಉಪಾಸಿಸದೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಇತರ ದೇವತೆಗಳನ್ನು ಉಪಾಸನೆ ಮಾಡದೆ ನನ್ನನ್ನೇ ಯಾರು ಧ್ಯಾನ ಮಾಡುತ್ತಲೇ ಭಕ್ತಿಯಿಂದ ನನ್ನನ್ನು ಉಪಾಸನೆ ಮಾಡ್ತಾರೋ ಅಂತಹ ಮನೋವಾಕ್ಕಾಯಗಳಿಂದ ಯಾರು ತಮ್ಮ ತಮ್ಮ ಸಹಿತ ಕರ್ಮಾನುಷ್ಠಾನದಿಂದ ನನ್ನನ್ನೇ ಸೇವಿಸ್ತಾರೋ ಅವರ ಯೋಗಕ್ಷೇಮವನ್ನು ನಾನು ವಹಿಸ್ಕೊಳ್ತೇನೆ ಅಂತ ಒಂದು ವಚನವನ್ನು ಪರಮಾತ್ಮ ಇಲ್ಲಿ ಕೊಡ್ತಾರೆ. ಯಾರು ಪರಮಾತ್ಮನನ್ನು ಅನನ್ಯವಾಗಿ ಚಿಂತನೆ ಮಾಡ್ತಾರೋ, ಸರ್ವಂ ಪರಿತ್ಯಜ್ಯ ಮನೋಗತಂ ಯದ್ವಿನಾದೇವಂ ಕೇವಲಂ ಶುದ್ಧಮಾದ್ಯಂ ಯೇ ಚಿಂತಯಂತೀಹ ತಮೇವ ಧೀರಾಃ ಅನನ್ಯಾಸ್ತೆ ದೇವಮೇವಾವಿಶಂತಿ ಎಂಬ ಗೌತಮ ಖಿಲದ ಮಾತನ್ನು ಆಚಾರ್ಯರು ಭಾಷ್ಯದಲ್ಲಿ ಕೊಟ್ಟು ಹೇಳ್ತಾರೆ. ಎಲ್ಲವನ್ನು ಪರಿತ್ಯಜಿಸಿ ಮನಸ್ಸಿದ್ದಂತಹ ಎಲ್ಲ ಫಲಾಪೇಕ್ಷೆಗಳನ್ನು ಬಿಟ್ಟು ಸರ್ವಂ ಪರಿತ್ಯಜ್ಯ ಮನೋಗತವಾಗಿರತಕ್ಕಂತಹ ಎಲ್ಲ ಫಲಾಪೇಕ್ಷೆಗಳನ್ನು ಬಿಟ್ಟು ಪರಮಾತ್ಮನಲ್ಲದೆ ಬೇರೆ ಯಾರನ್ನೂ ಪೂಜಿಸದೆ ದೇವಂ ಕೇವಲಂ ಶುದ್ಧ ಮಾಧ್ಯಂ ಪರಮಾತ್ಮನನ್ನೇ ಯಾರು ಪೂಜಿಸ್ತಾರೋ ಇತರ ಯಾವ ದೇವತೆಗಳನ್ನು ಪೂಜಿಸದೆ ಯಾವಾಗಲೂ ಪರಮಾತ್ಮನಲ್ಲಿ ಅಚಲವಾಗಿರತಕ್ಕಂಥ ವಿಶ್ವಾಸವುಳ್ಳವರಾಗಿ ಅಂತಹ ಅವನನ್ನೇ ಸ್ಮರಣೆ ಮಾಡ್ತಾರೋ ತೇ ಧೀರಾಃ ಅನನ್ಯಾಃ ತೇ ದೇವಮಾವಿಶಂತಿ ಅಂಥವರು ಪರಮಾತ್ಮನ ಅನನ್ಯ ಭಕ್ತರು ಅನಿಸ್ಕೊಳ್ತಾರೆ. ನೋಡಿ, ಈ ಸಂಸಾರದಲ್ಲಿ ನಾನಾ ರೀತಿಯ ಕಷ್ಟಗಳಿವೆ. ಅವುಗಳ ನಿವಾರಣೆಗೋಸ್ಕರವಾಗಿ ನಾವೇನು ಮಾಡ್ತೇವೆ, ಪರಮಾತ್ಮ ಬಿಟ್ಟು ಬೇರೆ ದೇವತೆಗಳು ದೇವಿ ಇವುಗಳ ಆರಾಧನೆ ಮಾಡ್ತೇವೆ ಕ್ಷುದ್ರ ಫಲ ಪಡೀಲಿಕ್ಕೋಸ್ಕರ. ಏನೋ ಅಲ್ಲಿ ಹೋಗಿ ಅಲ್ಲೊಂದು ಪೂಜೆ ಮಾಡಿಸಿ, ಇಂಥ ಕಡೆ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅಲ್ಲಿ ಹೋಗಿ ಒಂದು ನೈವೇದ್ಯ ಮಾಡಿಸ್ಕೊಂಡು ಬನ್ನಿ, ನಿಮ್ಮ ಎಲ್ಲ ಕಷ್ಟ ಪರಿಹಾರ ಆಗತ್ತೆ ಅಂತ ಕೇಳಿಕೊಂಡು ಎಲ್ಲೆಲ್ಲೋ ಹೋಗ್ತಾರೆ. ಎಲ್ಲೆಲ್ಲೋ ಹೋಗಿ ಅವ್ರು ಪಡೆಯೋದೇನು, ಕ್ಷುದ್ರವಾಗಿರ್ತಕ್ಕಂತಹ ಸಾಂಸಾರಿಕ ಫಲಗಳನ್ನು ಪಡೆಯೋದು ಅಲ್ವಾ. ಅಂತಹ ಕ್ಷುದ್ರವಾಗಿರತಕ್ಕಂತಹ ಫಲಗಳನ್ನು ಬಯಸದೆ ಏನು ಬೇಕಾದರೂ ಆಗಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅಂತ ಹೇಳ್ತಾರಲ್ಲ, ಹಾಗೆ ಆತ್ಮವಿಶ್ವಾಸದಿಂದ ಪರಮಾತ್ಮನನ್ನೇ ಆಶ್ರಯಿಸಬೇಕು. ಅವನಲ್ಲಿ ದೃಢವಾಗಿರತಕ್ಕಂತಹ ವಿಶ್ವಾಸ, ರಕ್ಷತೀತ್ಯ ವಿಶ್ವಾಸ, ಅವನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ದೃಢವಾದ ವಿಶ್ವಾಸ ಇರಬೇಕು, ಅವನಲ್ಲಿ ನಂಬಿಕೆ ಇರಬೇಕು. ಎಷ್ಟೇ ಸಂಕಟ ಬಂದರೂ ಕೂಡ ಆ ವಿಶ್ವಾಸದಲ್ಲಿ ಸ್ವಲ್ಪವೂ ನ್ಯೂನತೆ ಬರಬಾರದು. ಹಿರಣ್ಯಕಶಿಪು ಅಷ್ಟು ಕಷ್ಟ ಕೊಟ್ಟಾಗ ಒಂದು ಬಾರಿ ಹಿರಣ್ಯಕಶಿಪವೇ ನಮಃ ಅಂತ ಹೇಳಿದರೆ ಸಾಕಿತ್ತು. ಸರ್ವೋತ್ತಮಾಯ ಹಿರಣ್ಯಕಶಿಪವೇ ನಮಃ ಅಂತ ಹೇಳಿಬಿಟ್ಟಿದ್ರೆ ಬಚಾವ ಬಿಡ್ತಿದ್ದ ಅವನು. ಆದರೆ ಪ್ರಹ್ಲಾದರಾಜರು ಹಾಗೆ ಮಾಡಿದರೆ ಎಷ್ಟೇ ಕಷ್ಟ ಬಂದರೂ ಕೂಡ, ಎಷ್ಟು ಸಂಕಟಗಳು ಬಂದರೂ ಕೂಡ ಅವರ ವಿಶ್ವಾಸದಲ್ಲಿ ಸ್ವಲ್ಪವೂ ನ್ಯೂನತೆ ಇರಲಿಲ್ಲ. ಅದಕ್ಕೆ ಅವರು ಶುದ್ಧ ಭಾಗವತರು ಅಂತ ಹೇಳೋದು. ಪ್ರಹ್ಲಾದೋ ಜನ್ಮ ವೈಷ್ಣವ ಅಂತ ಹೇಳುತ್ತೆ ಭಾಗವತ. ಹುಟ್ಟಿನಿಂದಲೇ ಅವನು ಶುದ್ಧ ವೈಷ್ಣವ, ವಿಷ್ಣುವನ್ನು ಬಿಟ್ಟು ಯಾರನ್ನು ಚಿಂತನೆ ಮಾಡೋದಿಲ್ಲ. ಅಂತಹ
ಎಷ್ಟೇ ಕಷ್ಟ ಬಂದರೂ ಕೂಡ ಪರಮಾತ್ಮನ ವಿಶ್ವಾಸದಲ್ಲಿ ಸ್ವಲ್ಪವೂ ನ್ಯೂನತೆ ಬರಬಾರದು. ಇದು ಅನನ್ಯ ಚಿಂತನೆ. ಅನನ್ಯಾಶ್ಚಿಂತಯಂತೋ ಮಾಂ. ಅನನ್ಯತೆ ಅಂದರೆ ಇದು. ಈ ರೀತಿಯಲ್ಲಿ ಯಾರು ಅನನ್ಯಾಶ್ಚಿಂತಯಂತೋ ಮಾಂ ನಿತ್ಯಯುಕ್ತಾಹುಪಾಸತೆ, ನಿತ್ಯ ಅಭಿಯುಕ್ತರಾಗಿ ಮನಸ್ಸು ಬಂದಾಗ ದೇವರನ್ನು ಸ್ಮರಿಸೋದು ಹಾಗೆಲ್ಲ ಇರಬಾರ್ದು. ನಿತ್ಯ ಅಭಿಯುಕ್ತತೆ. ಮನಸ್ಸು ಬಂದಾಗ ಮಾತ್ರ ದೇವರನ್ನು ಸ್ಮರಿಸೋದಲ್ಲ, ಸರ್ವಕಾಲದಲ್ಲಿಯೂ ಮನೋವಾಕ್ಕಾಯಗಳಿಂದ ಪರಮಾತ್ಮನನ್ನೇ ನೆನೀತಾ ಇರಬೇಕು. ಈ ತರಹ ಪರಮಾತ್ಮನ ಸೇವಿಸೋದಕ್ಕೆ ನಿತ್ಯಾಭಿಯುಕ್ತತೆ ಅಂತ ಹೇಳ್ತಾರೆ. ಇಂತಹ ಜನರ ಯೋಗಕ್ಷೇಮವನ್ನು ಪರಮಾತ್ಮ ಯಾವಾಗಲೂ ವಹಿಸ್ತಾನೆ. ಯೋಗ ಅಂದ್ರೇನು? ಯೋಗ ಅಂದರೆ ಮೋಕ್ಷ ಪ್ರಾಪ್ತಿಯ ಉಪಾಯ. ಕ್ಷೇಮ ಅಂದರೆ ಪುನರಾವೃತ್ತಿ ರಹಿತವಾಗಿರತಕ್ಕಂತಹ ಮೋಕ್ಷ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಂತ ಹೇಳ್ತಾರೆ. ಹೀಗೆ ಮೋಕ್ಷ ಸಾಧನೆಯನ್ನು ನಮ್ಮ ಕೈಯಿಂದ ನಿರ್ವಿಘ್ನವಾಗಿ ಮಾಡಿಸಿ ಮೋಕ್ಷ ಕೊಡ್ತಾನೆ ಅಂತ ಅರ್ಥ. ಇಂತಹ ಒಂದು ಭರವಸೆಯನ್ನು ಇಲ್ಲಿ ಪರಮಾತ್ಮ ಕೊಡ್ತಾನೆ. ಈ ತರಹ ಭರವಸೆಯಿಂದ ಯಾರು ನನ್ನನ್ನು ಚಿಂತನೆ ಮಾಡ್ತಾರೆ ಅವರ ಯೋಗಕ್ಷೇಮವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ, ಇತರ ಯಾವ ದೇವರ ಪೂಜೆ ಮಾಡಿದರೂ ಕೂಡ ಅದು ಮೋಕ್ಷದಾಯಕ ಅಲ್ಲ. ಪರಮಾತ್ಮ ವಿಷ್ಣುವನ್ನು ಪೂಜಿಸಿದರೆ ಮಾತ್ರ ಅವನು ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಅಂಥೇಳಿ. ಅಲ್ಲ, ಅಂಥ ಭಗವಂತನ ಪೂಜೆ ಮಾಡೋದು ಕಷ್ಟ ಅಂದರೆ ಏನು ಕಷ್ಟ ಇಲ್ಲ. ಭಗವಂತನ ಪೂಜೆ ಮಾಡುವಂಥದ್ದು ಏನು ಕಠಿಣ ಅಲ್ಲ. ಪರಮಾತ್ಮನ ಮಹಿಮೆ ಇಷ್ಟೆಲ್ಲ ಇದ್ದರೂ ಕೂಡ ಪಾಮರಾಗಿರ್ತಕ್ಕಂಥ ನಮ್ಮಂಥವ್ರು ಹೇಗೆ ಪೂಜೆ ಮಾಡೋದು ಅಂತಂದರೆ ಸಹಜವಾಗಿ ಸಂಶಯ ನಮಗೆ ಬರುತ್ತೆ. ಆದರೆ ಪರಮಾತ್ಮನ ಪೂಜಿಸೋದು ಏನು ಕಷ್ಟ ಇಲ್ಲ, ಬಹಳ ಸುಲಭ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸ್ತಾರೆ, ಅವರು ಏನೇ ನನಗೆ ಸಮರ್ಪಣೆ ಮಾಡಿ ಪೂಜೆ ಮಾಡಲಿ, ಪತ್ರವಿರಲಿ, ಪುಷ್ಪವಿರಲಿ, ಫಲವಿರಲಿ, ನೀರಿರಲಿ, ಭಕ್ತಿಯಿಂದ ಏನು ಕೊಡ್ತಾರೆ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ನನ್ನ ಪೂಜೆ ಮಾಡೋದು ಬಹಳ ಸುಲಭ ಅಂತ ನಿರೂಪಣೆಯನ್ನು ಮಾಡಿ, ನಿಜವಾದ ಭಕ್ತಿ ಅಂದ್ರೇನು, ಪತ್ರ ಪುಷ್ಪ ಫಲ ತೋಯಿಗಳಂದ್ರೇನು, ಅವೆಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ನಿರೂಪಣೆ ಮಾಡ್ತಾನೆ. ಹೀಗೆ ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳು ಈ 9ನೆಯ ಅಧ್ಯಾಯದಲ್ಲಿ ಬರುತ್ತೆ. ಇದಕ್ಕೆ ಪೂರಕವಾಗಿರತಕ್ಕಂತಹ ಇನ್ನೂ ಅನೇಕ ವಿಷಯಗಳು ಈ ಅಧ್ಯಾಯದಲ್ಲಿ ಇವೆ. ಅದನ್ನು ಆಯಾ ಸಂದರ್ಭ ಬಂದಾಗ ಆ ಶ್ಲೋಕದ ವ್ಯಾಖ್ಯಾನ ಸಂದರ್ಭದಲ್ಲಿ ಆ ವಿಚಾರಗಳನ್ನು ಹೇಳ್ತೇನೆ ಅಂತ ಹೇಳ್ತಾ ಈ ದಿನದ ಪ್ರವಚನವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.